वेदिने रामाय रामभद्राय रामचंद्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। रामाय रामभद्राय रामचंद्राय वेधसे रघुनाथाय नाथाय सीताया पतये नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओं। ಭೀಮಸೇನನ ಭಾಗವತ ನಿಷ್ಠೆ ಅಂತೇಳಿದರೆ ಭಗವನ್ನಿಷ್ಠೆ ಅಂತೇಳಿದರೆ ಶುದ್ಧ ಭಾಗವತ ಆ ರೀತಿಯಲ್ಲಿ ಭೀಮಸೇನ ಪ್ರತಿಯೊಂದರಲ್ಲಿಯೂ ಕೂಡ ಯಾವ ರೀತಿ ಇದ್ದರು ಅಂತ ಹೇಳಿದ್ರು. ಭಿಕ್ಷಾಟನೆ ಮಾಡುವಾಗ ಭವತಿ ಭಿಕ್ಷಾ ಅಂದೆ ಇಂಥ ತಲೆ ಬಗ್ಗೆ ಆ ಭಿಕ್ಷೆ ಕೇಳುವಂಥ ಪ್ರಶ್ನೆ ಇಲ್ಲ, ಅದು ಬ್ರಾಹ್ಮಣರಿಗೆ. ಸೊ ಭೀಮಸೇನ ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ. ಸೊ ಕ್ಷತ್ರಿಯರಿಗೆ ಅನುಚಿತವಾದ ಯಾವುದು ಅದು ಅನುಚಿತವಾದದ್ದು. ಸೊ ಉಚಿತವಾದದ್ದು ಯಾವುದು ಅಂತ ಹೇಳಿದರೆ ಅದು ಹುಂಕಾರದಿಂದ. ಹಾಗಾದರೆ ಅದು ಹೇಗೆ ಹುಂಕಾರ? ಭೀಮಸೇನ ಹುಂಕಾರ ಮಾಡಿದರೂ ಸಹ ಭಿಕ್ಷೆ ಬಂತ ಹಾಗಾದರೆ ಅಂತ ಕೇಳಿದರೆ ಅದಕ್ಕೆ ಬ್ಯಾಕ್ಗ್ರೌಂಡು ಇದೆ. ಅದು ಬಕಾಸುರನನ್ನು ಕೊಂದ ಕಾರಣ ಇಡೀ ಗ್ರಾಮ ಮಾತ್ರ ಅಲ್ಲ, ಸುತ್ತಲಿನ ಎಲ್ಲ ಗ್ರಾಮಗಳಿಗೂ ಯಾರಂದರೆ ಅದು ಭೀಮಸೇನಂತೆ. ಏಕಚಕ್ರ ನಗರದಲ್ಲಿ ಆ ಒಬ್ಬರು ಬ್ರಾಹ್ಮಣರ ಮನೆಯಲ್ಲಿ ಯಾರು ವಾಸವಾಗಿರುವಂತಹ ಹೊಸದಾಗಿ ಬಂದಿದ್ದಾರಲ್ಲ ಬೇಡಾರಕ್ಕೆ, ಒಂದು 5 ಬ್ರಾಹ್ಮಣರು ಮತ್ತು ಅವರ ತಾಯಿ, ಅದರಲ್ಲಿ ಒಬ್ಬ ಭೀಮಸೇನ ಅಂತಿದ್ದಾನಂತೆ. ಅವನು ಬಕಾಸುರನನ್ನು ಕೊಂದು ಬಿಟ್ಟಂತೆ. ಅರೆ, ಬಕಾಸುರನನ್ನು ಕೊಲ್ಲುವುದು ಅಂತ ಹೇಳಿದರೆ ಅದು ಸಾಮಾನ್ಯ, ಯಾರಿಗೂ ನಂಬಲಿಕ್ಕೆ ಸಾಧ್ಯ ಇಲ್ಲದ ಅಂತಹ ಒಂದು ಸುದ್ದಿ. ಆದ್ದರಿಂದ ಭೀಮಸೇನ ಭಿಕ್ಷಾಟನೆಗೆ ಹೋಗುವಾಗ ಅವರು ಏನಂತ ಹೇಳಿದರೆ ಅದು ಸೌಂಡ್ ಬಂತು, ಹುಂಕಾರ ಬಂತು ಅಂತ ಹೇಳಿದ ಕೂಡಲೇ ಓಡಿಕೊಂಡು ಬಂದು ಸಂತೋಷದಿಂದ ಆಗ್ತಿದ್ರು. ಅಂದರೆ ಆ ಗ್ರಾಮಕ್ಕೆ ಬರುವಂತಹ ದೊಡ್ಡ ಆಪತ್ತು ಬರುವಂತಹ ಇನ್ನು ಆ ಆಪತ್ತೇ ಇಲ್ಲ ಅಂತಾಗೋಯಿತು. ಆ ಇಡೀ ಎಷ್ಟು ಪ್ರತಿಯೊಂದು ಎಂಥದ್ದು ಅಂತ ಹೇಳಿದರೆ ಒಂದೊಂದು ದಿವಸ ಒಬ್ಬರೊಬ್ಬರು ಕಳಿಸಬೇಕು ಸರದಿಯಲ್ಲಿ ಅಂತೇಳಿ. ಎಂಥ ದೊಡ್ಡ ಒಂದು ಆಪತ್ತು ನೋಡಿ ಅದು ಅಂತೇಳಿದರೆ. ಯಾರಾದರೂ ಒಬ್ಬರ ಪ್ರಾಣನೇ ಹೋಗ್ತದೆ ಅಂತ ಹೇಳುವಾಗ ಬಹಳ ದೊಡ್ಡ ಆಪತ್ತಿತ್ತು. ಆ ಆಪತ್ತನ್ನೇ ನಿವಾರಿಸಿಬಿಟ್ಟ ಭೀಮಸೇನ ಅಂತ ಹೇಳುವಂಥ ಬಹಳ ದೊಡ್ಡ ಮಾತದು. ಆದ್ದರಿಂದ ಹುಂಕಾರ ಮಾಡಿ ಭಿಕ್ಷಾಟನೆ ಮಾಡಿದ ಯಾರು ಭೀಮಸೇನ, ಯಾರು ಭಗವಂತ ವಾಸುದೇವನನ್ನು ಬಿಟ್ಟ ಇನ್ನು ಯಾರಲ್ಲಿಯೂ ಕೂಡ ತಲೆ ತಗ್ಗಿಸದೇ ಇರುವಂತಹ, ಯಾವ ಅನ್ಯ ದೇವರನ್ನು ಪೂಜಿಸದೇ ಇರುವಂತಹ ಈ ಭೀಮಸೇನ. ಸೊ ಅಂತೇಳಿದರೆ ಮಧ್ವಾಚಾರ್ಯರು ಅದಕ್ಕೆ ಏನು ಕ್ಲಾರಿಫಿಕೇಷನ್ ಕೊಟ್ಟರು ಅಂತ ಹೇಳಿದರೆ, ಯಾವ ದೇವರನ್ನೇ ನೀವು ನೋಡಿ, ಯಾವ ದೇವರನ್ನೇ ಪೂಜೆ ಮಾಡಿ, ಆ ದೇವರಲ್ಲಿ ನೀವು ಭಗವಂತನನ್ನು ಕಾಣಿ. ಯಾಕಂತೇಳಿದರೆ ಯಾವ ದೇವರಿಗೂ ಪೂಜೆ ಮಾಡಿದರೂ ಅದು ಹೋಗುವುದಲ್ಲಿ ಎಲ್ಲಿಗೆ? ಭಗವಂತನಿಗೆ ಹೋಗುವಂಥದ್ದು. ಅಂದರೆ ಆ ಪೂಜೆಗೆ ಏನಾದರೂ ಫಲ ಕೊಡಬೇಕಿದ್ದರೆ ಭಗವಂತನೇ ಕೊಡಬೇಕು ಅಂತೇಳಿದರೆ ಎಲ್ಲ ದೇವತೆಗಳು ಯಾರಿಗೆ ರಿಪೋರ್ಟ್ ಮಾಡೋದು ಅಂತೇಳಿದರೆ ಭಗವಂತನಿಗೆ ರಿಪೋರ್ಟ್ ಮಾಡೋದು. ಹಾಗಿರುವಾಗ ನೀವು ಭಗವಂತನಿಗೆ ಪೂಜಿಸದೆ ಅನ್ಯ ದೇವತೆಯನ್ನು ಪೂಜಿಸಿದರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಇದು ಸರಿಯಾದ ಪೂಜೆ ಅಲ್ಲ ಅಂತ. ಅದಕ್ಕೋಸ್ಕರನೇ ಯಾವ ದೇವತೆಯನ್ನು ನೋಡಿದರೂ ಆ ದೇವತೆಯಲ್ಲಿ ನೀವು ಭಗವಂತನನ್ನು ಕಾಣಬೇಕು, ಭಗವಂತನನ್ನು ಸ್ಮರಿಸಬೇಕು, ಭಗವಂತನನ್ನು ಪೂಜಿಸಬೇಕು. ಸೊ ಆದ್ದರಿಂದ ಅದು ಸರಿಯಾದ ಪೂಜೆ ಅಂತ ಹೇಳ್ಕೊಂಡು ಕೃಷ್ಣ ಹೇಳಿದ್ದನ್ನೇ ಮತ್ತೆ ಮಧ್ವರು ಪುನಃ ಹೇಳಿದ್ದಾರೆ. ಸೊ ಆ ರೀತಿಯಲ್ಲಿ ಇನ್ನು ಅಂತೇಳಿದರೆ ಬಹಳ ಮುಖ್ಯ ವಿಷಯ ಯಾವುದು ಅಂತ ಹೇಳಿದರೆ ಊರ್ಧ್ವಕರ್ಮ. ಈ ಊರ್ಧ್ವಕರ್ಮ ಅಂತೇಳಿದರೆ ಯಾವುದು? ಎಲ್ಲ ಉತ್ತರ ಕ್ರಿಯೆಗಳು, ಶವ ಸಂಸ್ಕಾರದಿಂದ ಹಿಡಿದು ಎಲ್ಲ ಯಾವುದು ಈ ಶ್ರಾದ್ದಾದಿಗಳನ್ನು ಮಾಡುವಂಥ, ತರ್ಪಣಗಳನ್ನು ಕೊಡುವಂಥ ಇದೆಲ್ಲ ಊರ್ಧ್ವಕರ್ಮ ಅಂತ. ಊರ್ಧ್ವ ದೈಹಿಕ ಅಂದರೆ ದೇಹ ಸಂಬಂಧಿ. ಸೊ ಊರ್ಧ್ವ ದೈಹಿಕ ದೇಹ ಸಂಬಂಧಿ ಮಾಡುವಂತಹ ಪಿತೃಗಳನ್ನು ಸ್ವರ್ಗಕ್ಕೆ ಕಳಿಸುವಂಥದ್ದು ಅನ್ನುವಂಥದ್ದು ಅಂತೇಳಿದರೆ ಮೋಕ್ಷಕ್ಕೆ ಕಳಿಸುವಂಥದ್ದು. ಅದರಲ್ಲಿ ಬಹುಶಃ
ಸ್ವರ್ಗ ಅಂತ ಹೇಳಿದ್ರೆ ಮೋಕ್ಷ ಅಂತಲೂ ನೀವು ತಿಳ್ಕೋಬೇಕು ಅಂತ ಆ ಥರ ಇರಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಸ್ವರ್ಗ ಅಂತ ಮಾತ್ರ ಹೇಳ್ತಾರೆ, ಮೋಕ್ಷದ ಸುದ್ದಿ ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಯಾರೂ ಮೋಕ್ಷಕ್ಕೆ ಹೋಗುವಷ್ಟು ಯೋಗ್ಯತೆಯೇ ತೋರಿಸದೇ ಇರುವ ಕಾರಣನ ಏನೋ ಇರಬಹುದು. ಸೊ ನ ಏವ ಊರ್ಧ್ವದೈಹಿಕ ಮಾಡುವಾಗ ಆ ಪ್ರಸ್ತಾಪ ಬಂತು. ಧೃತರಾಷ್ಟ್ರ ಯಾವುದಕ್ಕೆ ಫೈನಲಿ ಅಂತೇಳಿದ್ರೆ ಎಲ್ಲ ಮಕ್ಕಳು ಸತ್ತೋದ್ರು, ಇನ್ನು ತಾನಿದ್ದು ಏನು ಉಪಯೋಗ ಅಂತ ಹೇಳ್ಕೊಂಡು ವಾನಪ್ರಸ್ಥಕ್ಕೆ ಹೋಗಿಬಿಟ್ಟು ಭಗವಂತನ ಧ್ಯಾನ ಮಾಡಬೇಕು ಅನ್ನುವಂಥದ್ದು ಆ ಸಮಯದಲ್ಲಿ ಇದ್ದದ್ದೆಲ್ಲ ಆ ರೀತಿಯ ಇದು. ಸೊ ಆದ್ದರಿಂದ ಧೃತರಾಷ್ಟ್ರ ಹೊರಡುವ ಮೊದಲು, ವಾನಪ್ರಸ್ಥಕ್ಕೆ ಹೊರಡುವ ಮೊದಲು ತನ್ನ ಮಕ್ಕಳಿಗೆ ಏನು ಸ್ವರ್ಗಕ್ಕೆ ಕಳಿಸುವ ಅಂತೇಳ್ಕೊಂಡು ಮಾಡುವಂತಹ ಈ ಊರ್ಧ್ವದೈಹಿಕಕ್ಕೆ ದುಡ್ಡು ಬೇಕು ಅಂತೇಳ್ಕೊಂಡು ಭೀಮಸೇನನಿಗೆ ಏನು ಬಂತು ವಿಷಯ ಅಂತೇಳಿದರೆ, ಧರ್ಮರಾಜ ರಾಜನಾಗಿದ್ದ. ಧರ್ಮರಾಜ ಭೀಮಸೇನ ಬಹುಶಃ ಯಾವುದು ವಿತ್ತ ಮಂತ್ರಿ ಆಗಿದ್ದ ಕಾಣ್ತದೆ. ಸೊ ಆದ್ದರಿಂದ ವಿದುರ ಬಂದು ಭೀಮಸೇನನ ಕೇಳ್ತಾನೆ, ಧೃತರಾಷ್ಟ್ರ ಅವನಿಗೆ ಅದಕ್ಕೆ ದುಡ್ಡು ಬೇಕಂತೆ ಅಂತೇಳಿ. ಅದಕ್ಕೆ ಭೀಮಸೇನ ಹೇಳ್ತಾನೆ, ಯಾವುದಕ್ಕೆ, ಯಾರಿಗೆ? ಕೌರವರಿಗೆ, ಆ ಪಾಪಿಗಳಿಗೆ, ಅವರಿಗೆ ಊರ್ಧ್ವದೈಹಿಕ ಯಾತಕ್ಕೆ? ಅವರು ಎಲ್ಲಿಗೆ ಸ್ವರ್ಗಕ್ಕೆ ಹೋಗಬೇಕು, ಅವರು ನರಕಕ್ಕೆ ಹೋಗಬೇಕು, ಅಧೋಲೋಕಕ್ಕೆ ಹೋಗಬೇಕು, ಅದು ಅದಾಗಿಯೇ ಹೋಗ್ತಾರವರು. ಅದಕ್ಕೆ ಯಾರು ಕಳಿಸ್ಬೇಕಂತಿಲ್ಲ. ಸೊ ಅವರಿಗೆ ಪಿಂಡ ಹಾಕುವಂಥದ್ದು, ಅವರಿಗೆ ತರ್ಪಣ ಕೊಡುವಂಥದ್ದು ಯಾವ ಅವಶ್ಯಕತೆ ಇದೆ? ಯಾವ ಅವಶ್ಯಕತೆ ಇಲ್ಲ. ಪಾಪಿಷ್ಠರಿಗೆ ಕೊಡಬಾರದು, ಮಾಡಬಾರದು. ಆದ್ದರಿಂದ ಟ್ರೆಜರಿಯಲ್ಲಿರುವಂಥ ದುಡ್ಡನ್ನು ಅಪವ್ಯಯ ಮಾಡುವುದರಲ್ಲಿ ನಾನಿಲ್ಲ, ಯಾವುದೇ ದುಡ್ಡು ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿಬಿಟ್ಟ ಭೀಮಸೇನ. ದೊಡ್ಡಪ್ಪ ಅಂತ ನೋಡಲಿಲ್ಲ. ವಿದುರ ಬಂದು ಕೇಳಿದ್ದಾನೆ. ವಿದುರ ಅಂತ ಹೇಳಿದರೆ ಪಾಂಡವರದ್ದು ಯಾವಾಗಲೂ ಹಿತಾಸಕ್ತಿಯನ್ನೇ ನೋಡ್ತಾ ಇರುವಂಥದ್ದು. ಸೊ ವಿದುರನ ಮನಸ್ಸಿಗೆ ಬೇಜಾರು ಮಾಡುವಂತಹ ಯಾವುದೇ ಭೀಮಸೇನ ಮನಸ್ಸಿನಲ್ಲಿ ಅಂಥದ್ದು ಯಾವುದೂ ಇರಲಿಲ್ಲ. ವಿದುರನ ಮನಸ್ಸಿಗೆ ವಿದುರ ಬಹಳ ಜ್ಞಾನಿ. ಅಂದರೆ ಅವನು ಹೇಳಿದರೆ ಗೊತ್ತಾಗಿ ಬಿಡ್ತದೆ. ಬೇಜಾರು ಮಾಡುವಂಥದ್ದು ಯಾರು? ಅಜ್ಞಾನಿಗಳು ಬೇಜಾರು ಮಾಡಿಕೊಳ್ಳುವಂಥದ್ದು. ಸರಿಯಾದ ವಿಷಯವನ್ನು ಹೇಳಿದರೆ ಯಾಕೆ ಜ್ಞಾನಿಗಳು ಯಾಕೆ ಬೇಜಾರು ಮಾಡ್ಕೊಳ್ತಾರೆ? ಸೊ ಆದ್ದರಿಂದ ಧೃತರಾಷ್ಟ್ರನಾಗಲಿ ವಿದುರನಾಗಲಿ ಅದರಲ್ಲಿ ಬೇಜಾರು ಮಾಡುವಂಥ ಪ್ರಶ್ನೆ ಇಲ್ಲ. ವಿಷಯ ಹೌದಾ ಅಲ್ವಾ, ನೀವು ಕೇಳಿದ್ದು ನಾವು ಕೇಳಿದ್ದೆ ಮಿಸ್ಟೇಕ್ ಆಯಿತು ಅಂತ ತಿಳ್ಕೋಬೇಕು. ಸೊ ಆ ರೀತಿ ನ ಕರೋತಿ ಸ್ವಯಂ ನೈಷಾಂ ಪ್ರಿಯಂ ಅಪಿ ಆಚರೇತ್ ಕ್ವಚಿತ್. ಅಂಥ ಪಾಪಿಷ್ಠರಿಗೆ ಪ್ರಿಯವಾಗುವಂಥದ್ದು, ಅವರಿಗೆ ಪಿಂಡ ಹಾಕುವಂಥದ್ದಾಗಲಿ, ತರ್ಪಣ ಕೊಡುವಂಥದ್ದಾಗಲಿ, ಅವರಿಗೆ ಊರ್ಧ್ವಲೋಕಕ್ಕೆ ಕಳಿಸುವಂತಹ ಯಾವುದೇ ಕಾರ್ಯಕ್ರಮ ಅದು ತಪ್ಪು. ಯಾಕಂದರೆ ಅವರು ಪಾಪಿಷ್ಠರು. ಒಳ್ಳೆಯವರಿಗೆ ಮಾಡುವಂಥದ್ದನ್ನು ಪಾಪಿಷ್ಠರಿಗೆ ಮಾಡಬಾರ್ದು ಅನ್ನುವಂತಹ, ಅಂದರೆ ನೇರವಾದ ದಿಟವಾದ ಉತ್ತರ ಕೊಡ್ತಾ ಇರುವಂಥ ಭೀಮಸೇನ ಅಂತೇಳಿದರೆ ಅಂತಹ ಒಂದು ಏನು ಒಳ್ಳೆಯ ಅಭಿಪ್ರಾಯ ಮಾತ್ರ ಅಲ್ಲ ಅಂತೇಳಿದರೆ, ಯಾರಾದರೂ ಒಬ್ಬರು ತಪ್ಪು ಮಾಡ್ತಾ ಇದ್ದರೆ ಆ ತಪ್ಪನ್ನು ತಪ್ಪು ಅಂತ ಹೇಳಬೇಕು ಅಂತ ಅಷ್ಟು ಭೀಮಸೇನ. ಸೊ ಆ ರೀತಿಯಲ್ಲಿ ಭೀಮಸೇನ ಭಾಗವತ ಧರ್ಮವನ್ನು ನಿಭಾಯಿಸುತ್ತಿದ್ದರು ಅನ್ನುವಂಥದ್ದು ಇದನ್ನು ನಾವು ಕೇಳುವಂಥದ್ದು, ಓದುವಂಥದ್ದು ಅಹೋಭಾಗ್ಯ ಅಂತ ತಿಳ್ಕೊಬೇಕು. ನಾವು ಕೂಡ ನಮ್ಮ ಜೀವನದಲ್ಲಿ ಇದೇ ರೀತಿ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಸೊ ಅಲ್ಲಿಂದ ನೆಕ್ಸ್ಟ್ ಶ್ಲೋಕಕ್ಕೂ ಹೋಗುವ ವೈಲರೆ. ಸಖ್ಯಂ ನ ವೈಷ್ಣವೈಶ್ಚಕ್ರೆ ಪ್ರದೀಪಂ ವೈಷ್ಣವೇನತೋ ಪರೋಕ್ಷೇಪಿ ಹರಿರ್ನಿಂದಾಂ ಕೃತೋ ಜಿಹ್ವಾಂ ಚಿನತ್ತಿ ಚ. 10ನೇ ಶ್ಲೋಕ. ವಿಷ್ಣು ಭಕ್ತರಲ್ಲದ ದುರ್ಯೋಧನಾದಿಗಳಿಂದ ಮೈತ್ರಿಯನ್ನು ಭೀಮಸೇನನು ಮಾಡಲಿಲ್ಲ. ವಿಷ್ಣು ಭಕ್ತರಲ್ಲಿ ವಿರೋಧವನ್ನು ಮಾಡಲಿಲ್ಲ. ಪರೋಕ್ಷ ಅಂದರೆ ದೂರದಲ್ಲಿಯೂ ಶ್ರೀಹರಿಯ ನಿಂದೆಯನ್ನು ಮಾಡಿದವನ ನಾಲಿಗೆಯನ್ನು ಸೀಳುತ್ತಿದ್ದ. ಸಖ್ಯಂ ನ ವೈಷ್ಣವೈಶ್ಚಕ್ರೆ ಪ್ರತೀಪಂ ವೈಷ್ಣವೇನ ಚ ಪರೋಕ್ಷೇಪಿ ಹರೇರ್ನಿಂದಾಂ ಕೃತೋ ಜಿಹ್ವಾಂ ಛಿನತ್ತಿ ಚ. ಸಖ್ಯಂ ನ ಅವೈಷ್ಣವೈಶ್ಚಕ್ರೆ. ಅದು ನ ಅಲ್ಲ, ನಾ ಅಂತಿದೆ. ನಾ ಅಂತ ಬರಬೇಕಿದ್ರೆ ನ ಅವೈಷ್ಣವೇ. ಆ ಮತ್ತು ಆ ಸೇರಿದರೆ ಆ ಅಂತಾಗುವಂಥದ್ದು ಸವರ್ಣ ದೀರ್ಘ ಸಂಧಿ. ಸೊ ಸಖ್ಯಂ ನ ಅವೈಷ್ಣವೈ, ಅದು ನಾ ವೈಷ್ಣವೈ ಅಂತಾಯಿತು. ಸೊ ನ ಅವೈಷ್ಣವೈ ಅಂತ ಹೇಳಿದರೆ
ಅವೈಷ್ಣವ ಅಂತೇಳಿದರೆ ಭಗವಂತನ ದ್ವೇಷಿಗಳು. ಭಗವಂತನ ದ್ವೇಷಿಗಳಲ್ಲಿ ಭೀಮಸೇನನು ಸಖ್ಯಂ ನ ಚಕ್ರೆ, ಎಂದೂ ಸಖ್ಯ ಮಾಡ್ತಾ ಇರಲಿಲ್ಲ. ಅಂತೇಳಿದರೆ ಯಾರು ಭಗವಂತನ ದ್ವೇಷಿಗಳೋ ಅವರ ಕಡೆ ನೋಡ್ತಾನೂ ಇರಲಿಲ್ಲ. ನೋಡಿದರೆ ಕೆಂಡದಂಥ ಕಣ್ಣಿಂದ ನೋಡ್ತಿದ್ದ. ಯಾಕಂದರೆ ನೀವು ಭಗವದ್ವೇಷಿಗಳು, ನಿಮ್ಮನ್ನು ನೋಡುವುದಿಲ್ಲ, ನಿಮ್ಮನ್ನು ನೋಡಿದರೆ ಈ ರೀತಿ ನೋಡ್ತೇನೆ, ಒಂದು ನೋಡುವುದಿಲ್ಲ, ನೋಡಿದರೆ ಈ ರೀತಿ ನೋಡ್ತೇನೆ ಅಂತ. ಸೊ ಅವರ ಜೊತೆಗೆ ಯಾವುದೇ ಸಖ್ಯ ಇಲ್ಲ. ಪ್ರತೀಪಂ ವೈಷ್ಣವೇ ನಚ, ಯಾರು ಭಗವಂತನ ಭಕ್ತರಿದ್ದಾರೋ ಅವರಿಗೆ ವೈಷ್ಣವರು ಅಂತ ಹೆಸರು. ವೈಷ್ಣವರು ಅಂತೇಳಿದರೆ ಇಲ್ಲಿ ಪ್ರಾಸಂಗಿಕ, ಇಲ್ಲಿ ಏನರ್ಥ ಅಂತೇಳಿದರೆ ಭಗವಂತನ ಭಕ್ತರು ಅಂತ. ಸೊ ಭಗವಂತನ ಭಕ್ತರು ವೈಷ್ಣವರು ಯಾರಿದ್ದಾರೋ ಅವರಲ್ಲಿ ಪ್ರತೀಪಂ ನ ಚ, ಪ್ರತೀಪಂ ಅಂತೇಳಿದರೆ ಅವರಲ್ಲಿ ದ್ವೇಷ ಆಗಲಿ, ವಿರೋಧ ಆಗಲಿ, ವೈರ ಆಗಲಿ ಇದನ್ನು ಯಾವತ್ತೂ ಮಾಡಲಿಲ್ಲ. ಭಗವಂತನ ಯಾರು ದ್ವೇಷಿಗಳೋ ಅವರಲ್ಲಿ ಸಖ್ಯ ಇಲ್ಲ. ಭಗವಂತನ ಯಾರು ಪ್ರೇಮಿಗಳೋ ಭಕ್ತರೋ ಅವರಲ್ಲಿ ಎಂದೂ ವಿರೋಧ ದ್ವೇಷ ಮಾಡಲಿಲ್ಲ. ಸ್ಪಷ್ಟ ಅಂತೇಳಿದರೆ ಭಗವತ್ ಭಕ್ತರ ಜೊತೆಗೆ ತಾನಿರ್ತೇನೆ ಅನ್ನುವಂಥದ್ದು. ಪರೋಕ್ಷೇಪಿ, ಇದು ಪ್ರತ್ಯಕ್ಷ ಆಯಿತು. ಇನ್ನು ಪರೋಕ್ಷೇಪಿ ಅಂತೇಳಿದರೆ ಪರೋಕ್ಷವಾಗಿ ಆಗಲಿ ಹರೇರ್ನಿಂದಾಂ ಕೃತೋ ಅಂತೇಳಿದರೆ ಹರೇಹೇ ನಿಂದಾಂ ಅಂತೇಳಿದರೆ ಭಗವಂತನ ಯಾರಾದರೂ ನಿಂದೆ ಮಾಡಿದರೆ, ಪರೋಕ್ಷೇಪಿ ಅಂತೇಳಿದರೆ ಭೀಮಸೇನ ಪ್ರತ್ಯಕ್ಷವಾಗಿ ಭೀಮಸೇನನ ಹತ್ರ ನಿಂದೆ ಮಾಡಲಿಲ್ಲ, ಇನ್ಯಾರ ಹತ್ರವೋ ಮಾಡ್ತಾ ಇರುವಾಗ ಭೀಮಸೇನನಿಗೆ ಕೇಳಿಸಿದ ಹಾಗಾಯಿತು ಕಿವಿಗೆ. ಆದರೆ ಭಗವಂತನ ನಿಂದೆ ಮಾಡ್ತಾ ಇದ್ದಾರಾ ಅವರು ಅಂತ. ಸೊ ಅಂಥದ್ದು ಕೇಳಿದರೆ ಅವರು ಯಾರು ಅಂತ ಗೊತ್ತಾದರೆ ಜಿಹ್ವಾಂ ಅಂತೇಳಿದರೆ ಅವರ ನಾಲಿಗೆಯನ್ನು ಚಿನಪ್ತಿಚ, ಕತ್ತರಿಸಿ ಹಾಕುವಷ್ಟು ಕೋಪ ಬಂದು ಕತ್ತರಿಸಿ ಹಾಕಿಬಿಡ್ತಿದ್ದ ಭೀಮಸೇನ. ಅಂದರೆ ಒಂದು ಕತ್ತರಿಸಿ ಹಾಕಿಬಿಡ್ತಿದ್ದ, ಇಲ್ಲದಿದ್ದರೆ ಥಳಿಸಿ ಬಿಡ್ತಿದ್ದ, ಇಲ್ಲದಿದ್ದರೆ ಒದ್ದು ಬಿಡ್ತಿದ್ದ, ಅಥವಾ ಕೆಲವರಿಗೆ ಒಂದು ಮಾತು ಆ ರೀತಿ ಕಟುವಾದ ಮಾತಾಡಿಬಿಡ್ತಿದ್ದ ಅಂತ ಅರ್ಥ. ಅಂದರೆ ಅಂಥವರನ್ನು ಬಿಡ್ತಿರಲಿಲ್ಲ ಭೀಮಸೇನ, ಅವರಿಗೆ ಸರಿಯಾದ ಬುದ್ಧಿ ಕಲಿಸಿಯೇ ಕಳಿಸ್ತಿದ್ದ. ಯಾರು ಭಗವಂತನ ನಿಂದೆ ಮಾಡ್ತಾರೋ, ಅಲ್ಲ ಏನು ಕೆಲಸ ಇದೆ ಅಂತಾರೆ ನಿಂದೆ ಮಾಡೋದು ಭಗವಂತನಿಗೆ? ನಿಮಗೆ ಭಗವಂತನನ್ನು ನಂಬಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ನೀವು ಸುಮ್ಮನೆ ಕೂತ್ಕೊಳ್ಳಿ. ನಿಂದೆ ಮಾಡುವಂಥ ಅಧಿಕಾರ ನಿಮಗೆ ಯಾರು ಕೊಟ್ಟಿದ್ದಾರೆ? ಸೊ ತಪ್ಪಲ್ವಾ? ಸೊ ಅಂಥವರನ್ನು ಭೀಮಸೇನ ಯಾವತ್ತೂ ಬಿಡ್ತಿರಲಿಲ್ಲ, ಅವರ ಕುತ್ತಿಗೆ ಸೆಳೆದು ಬಿಡ್ತಿದ್ದ. ಜಿಹ್ವಾಂ ಚಿನತ್ತಿ ಅಂತ ಹೇಳಿದ್ರೆ ಕತ್ತರಿಸಿ ಹಾಕಿಬಿಡ್ತಿದ್ದ ಭೀಮಸೇನ ಅಂತ ಹೇಳ್ತಾರೆ. ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಇಲ್ಲಿ ಅಂತ ಹೇಳಿದ್ರೆ ಪ್ರಭಂಜನಾಚಾರ್ ಏನು ಹೇಳ್ತಾರೆ, ಯಾವುದು ಅವೈಷ್ಣವರೊಡನೆ ಅಂದರೆ ವಿಷ್ಣುದ್ವೇಷಿಗಳೊಡನೆ ಭೀಮಸೇನ ಯಾವತ್ತೂ ಸ್ನೇಹವನ್ನು ಬೆಳೆಸಲಿಲ್ಲ. ನ ಅವೈಷ್ಣವೈಹಿ ಸಖ್ಯಂ ಚಕ್ರೆ, ಭಗವಂತನ ದ್ವೇಷಿಗಳ ಜೊತೆಗೆ ಯಾವತ್ತೂ ಕೂಡ ಸಖ್ಯಂ ನಾ ಚಕ್ರೆ, ನಾ ಸಖ್ಯಂ ಚಕ್ರೆ, ಅವರ ಒಟ್ಟಿಗೆ ಸಖ್ಯ ಅನ್ನುವಂಥದ್ದು ಇಲ್ಲ. ಸಖ್ಯ ಅಂತ ಹೇಳಿದ್ರೆ ಫ್ರೆಂಡ್ಶಿಪ್ ಅಂತ ಹೇಳಿದ್ರೇನು, ಅವರ ಜೊತೆಗೆ ಯಾವುದೇ ರೀತಿಯ ಸ್ನೇಹ ಪ್ರೇಮ ಇಲ್ಲವೇ ಇಲ್ಲ, ಪ್ರೀತಿ ಇಲ್ಲ. ಆ ಭಗವಂತನ ದ್ವೇಷಿ ಅವನ ಮುಖ ಕೂಡ ನೋಡುವುದಿಲ್ಲ. ಹಾಗೆ ವೈಷ್ಣವರಲ್ಲಿ ವೈಷ್ಣವೇನ ನ ಪ್ರತೀಪಂ, ವೈಷ್ಣವರಲ್ಲಿ ಭಗವಂತನ ಭಕ್ತರಲ್ಲಿ ಯಾವತ್ತೂ ವೈರ ಮಾಡಲಿಲ್ಲ, ಯಾವತ್ತೂ ದ್ವೇಷ ಮಾಡಲಿಲ್ಲ ಭೀಮಸೇನ. ಆಮೇಲೆ ತನ್ನ ಕಣ್ಣಿಗೆ ಬೀಳದಂತೆ ಹರಿಯನ್ನು ನಿಂದಿಸಿದವರ, ತನ್ನ ಕಣ್ಣಿಗೆ ಬೀಳದಂತೆ ಅಂತ ಹೇಳಿದರೆ ಪರೋಕ್ಷವಾಗಿ ಭೀಮಸೇನನ ಹತ್ರ ಬಂದು ಹೇಳಲಿಲ್ಲ, ಬಟ್ ಯಾರ ಹತ್ರವೋ ಹೇಳುವಂಥದ್ದು ಭೀಮಸೇನನಿಗೆ ಕೇಳಿದರೂ ಅಂಥ ಹರಿಯನ್ನು ನಿಂದಿಸಿದವರ ನಾಲಿಗೆಯನ್ನು ಸೀಳಿ ಹಾಕ್ತಿದ್ದ ಭೀಮಸೇನ. ಅಂತೇಳಿದರೆ ಯಾರಾದರೂ ನಿಂದೆ ಮಾಡ್ತಾ ಇರುವವರು ಆಮೇಲೆ ಯೋಚನೆ ಮಾಡಬೇಕು, ಇಲ್ಲಿ ಭೀಮಸೇನೆಯಲ್ಲಿ ಇಲ್ಲಲ್ಲ ಅಂತೇಳಿದರೆ, ಭೀಮಸೇನ ಇದ್ದರೆ ನಮ್ಮ ನಾಲಿಗೆ ಈಗ ಸೀಳಿ ಬಿಡ್ತಾನೆ ಅನ್ನುವಂಥ ಹೆದರಿಕೆ ಕೂಡ ಇರಬೇಕು ಅಂತ. ಆ ರೀತಿಯಲ್ಲಿ ಇದ್ದ ಭೀಮಸೇನ ಶುದ್ಧ ಭಾಗವತ ಧರ್ಮ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಶುದ್ಧ ಭಾಗವತ ಧರ್ಮವನ್ನು ಪಾಲಿಸ್ತಾ ಇದ್ದ. ಅಂದರೆ ಶುದ್ಧ ಭಾಗವತ ಧರ್ಮ ಅಂದರೆ ಏನು ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ವಿಷ್ಣು ಭಕ್ತರ ದ್ವೇಷ 9 ವಿಧ ದ್ವೇಷಗಳಲ್ಲಿ ಒಂದು
ಅಂತೇಳಿದರೆ ಭಗವಂತನ ದ್ವೇಷ, ಭಗವಂತನ ಭಕ್ತರ ಮೇಲೆ ದ್ವೇಷ, ಇದು ನವವಿಧ ದ್ವೇಷದಲ್ಲಿ ಬರ್ತದೆ ಇದು. ಸೊ ಹಾಗೆ ವಿಷ್ಣು ದ್ವೇಷಿಗಳಲ್ಲಿ ಪ್ರೀತಿಯು ಅಂದರೆ ಯಾರು ಭಗವಂತನ ದ್ವೇಷಿಗಳಿದ್ದಾರೋ ಅವರಲ್ಲಿ ಪ್ರೀತಿ ಮಾಡಿದರೆ ಅದು ಕೂಡ ನವವಿಧದ ದ್ವೇಷದಲ್ಲಿ ಬಂದುಬಿಡ್ತದೆ. ಸೊ ಹೀಗೆ ಅವೈಷ್ಣವರೊಂದಿಗೆ ಭಗವಂತನ ದ್ವೇಷಿಗಳೊಂದಿಗೆ ಭೀಮಸೇನನು ಯಾವ ಕಾರಣಕ್ಕೂ ಸ್ನೇಹ ಬೆಳೆಸಲಿಲ್ಲ. ಹರಿನಿಂದೆಯನ್ನು ಎದುರಿಗೆ ಮಾಡಿದವರನ್ನಿರಲಿ ಎಲ್ಲೋ ಮಾಡಿದವರನ್ನು, ಇವನು ಅವತ್ತು ಹರಿನಿಂದೆ ಮಾಡ್ತಾ ಇದ್ದವನು, ಭಗವಂತನ ದ್ವೇಷ ಮಾಡ್ತಾ ಇದ್ದವನು, ಏನೋ ಅಪಪ್ರಚಾರ ಮಾಡ್ತಿದ್ದವನು ಇವನೇ ಅಲ್ವಾ ಅಂತ, ಬನ್ನಿ ಅವನನ್ನು ಎಳ್ಕೊಂಡು ಅಂತ, ಆ ರೀತಿ ಅಂಥವರನ್ನು ಶಿಕ್ಷಿಸುವುದು ಭೀಮಸೇನನ ಇನ್ನೊಂದು ವ್ರತ ಅಂತ ಹೇಳ್ತಾರೆ. ಅಂಥ ಕಟ್ಟುನಿಟ್ಟಾದ ಭಾಗವತ ಧರ್ಮವನ್ನು ಕ್ಷತ್ರಿಯೋಚಿತ ರೀತಿಯಲ್ಲಿ ಪಾಲಿಸುತ್ತಾ ಇದ್ದ ಭೀಮಸೇನ ಅನ್ನುವಂಥದ್ದು ಆ ಶ್ಲೋಕ. ನೆಕ್ಸ್ಟ್ ಶ್ಲೋಕ ಮೇಲೆ ಪ್ರತೀಪಕಾರಿಣೋ ಹಂತಿ ವಿಷ್ಣುರ್ವೈತಾನಜೀಘನ ನ ಸಂಶಯಂ ಕದಾಪ್ಯೇಷ ಧರ್ಮೇ ಜ್ಞಾನೇಪಿ ವಾ ಕರೋತ್. 11ನೇ ಶ್ಲೋಕ. ಶ್ರೀ ವಿಷ್ಣುವಿಗೆ ದ್ವೇಷ ಮಾಡತಕ್ಕವರನ್ನು ತಾನೇ ಸಂಹರಿಸುತ್ತಿದ್ದ ಅಥವಾ ಇತರರಿಂದ ಇವರನ್ನು ಸಂಹಾರ ಮಾಡುತ್ತಿದ್ದ. ಯಾವಾಗಲೂ ಕೂಡ ಈ ಭೀಮನು ಇವರನ್ನು ಧರ್ಮಜ್ಞಾನದಲ್ಲಿಯೂ ಕೂಡ ಸಂದೇಹವನ್ನು ಮಾಡಲಿ. ಪ್ರತೀಪಕಾರಿಣೋ ಹಂತಿ ವಿಷ್ಣೋರ್ವೈತಾನಜೀಘನತ್. ವೈನಾನ ಅಂತ ಇದ್ದರೆ ಅದನ್ನು ತಾ ಅಂತ ಮಾಡ್ಕೊಂಬೇಡಿ. ವೈತಾನಜೀಘನತ್, ವೈನಾನಜೀಘನತ್ ಅಲ್ಲ, ವೈತಾನಜೀಘನತ್. ಅಥವಾ ನಾನ ಅಂತೇಳಿದ್ರು ಸ್ವಲ್ಪ ಪಾಠಾಂತರದಲ್ಲಿ ಅದು ಸರಿ ಇದೆ ಅಂತ ಹೇಳ್ತಾರೆ. ಸರಿ, ನೀವು ಹಾಗೆ ಬೇಕಾದರೂ ಇಟ್ಕೋಬೋದು, ಆದರೆ ಮೇಲಿಂದ ತಾ ಅಂತ ಬರ್ಕೊಂಬೇಡಿ. ವಿಷ್ಣೋರ್ ವೈತಾನಜೀಘನತ್ ನ ಸಂಶಯಂ ಕದಾಪ್ಯೇಷ ಧರ್ಮೇ ಜ್ಞಾನೇಪಿ ವಾಕರೋತ್ ಅಥವಾ ಚಾಕರೋತ್. ವಾಕರೋತ್ ಅಥವಾ ಚಾಕರೋತ್ ಅಂದರೆ ವಾ ಇದ್ದಲ್ಲಿ ಒಂದೋ ಹಾಗೆ, ಚ ಅಂದರೆ ಮತ್ತು ಅಂತ, ಒಂದೋ ಅಥವಾ ಮತ್ತು ಅಂತ. ಸೊ ಕೆಲವು ಪುಸ್ತಕದಲ್ಲಿ ಚ ಅಂತ ಇದೆ, ಚಾ ಕರೋತ್ ಅಂತ, ಕೆಲವು ಪುಸ್ತಕದಲ್ಲಿ ವಾ ಕರೋತ್ ಅಂತಿದೆ. ಹೇಗಾದರೂ ಓದಿ ಪರವಾಗಿಲ್ಲ, ಎರಡೂ ಸರಿಯೇ. ಪ್ರತೀಪಕಾರಿಣೋ ಹಂತಿ. ಪ್ರತೀಪ ಅಂತೇಳಿದರೆ ವಿರೋಧ. ಪ್ರತೀಪಕಾರಿಣ ಅಂದರೆ ವಿರೋಧ ಮಾಡುವವರನ್ನು ಹಂತಿ ಕೊಂದು ಬಿಡುತ್ತಿದ್ದ ಭೀಮಸೇನ. ಹಾಗಾದರೆ ವಿರೋಧ ಮಾಡಲಿಕ್ಕೆ ಇಲ್ವಾ ಅಂತೇಳಿದರೆ, ಭಗವಂತನನ್ನು ಯಾರು ವಿರೋಧ ಮಾಡ್ತಾರೆ, ಭಗವಂತನನ್ನು ಯಾರು ದ್ವೇಷ ಮಾಡ್ತಾರೆ ಅಂಥ ಪಾಪಿಗಳನ್ನು ಬಿಡ್ತಿರಲಿಲ್ಲ ಭೀಮಸೇನ. ಪ್ರತೀಪಕಾರಿಣೋ ಹಂತಿ. ಹಂತಿ ಅಂದರೆ ತಾನೇ ಕೊಂದು ಬಿಡ್ತಿದ್ದ, ನಾಲಿಗೆ ಸೀಳಿ ಹಾಕಿಬಿಡ್ತಿದ್ದ. ವಿಷ್ಣೋ ಅಂದರೆ ಯಾರ ವಿರೋಧ ಅಂತೇಳಿದರೆ, ಭೀಮಸೇನನಿಗೆ ಯಾರಾದರೂ ಬೈದು ಬಿಟ್ಟರು ಅಂತೇಳಿದರೆ ತೊಂದರೆ ಇಲ್ಲ, ಬೈಲಿ ಅಂತ ಬಿಡ್ತಿದ್ದ. ನನ್ನನ್ನು ಬೈಲಿ, ಭಗವಂತನನ್ನು ಬೈಲಿಕ್ಕಿಲ್ಲ. ಸೊ ವಿಷ್ಣೋ ಪ್ರತೀಪಕಾರಿಣ, ಭಗವಂತನನ್ನು ಯಾರು ವಿರೋಧ ಮಾಡ್ತಾರೆ, ಭಗವಂತನನ್ನು ಯಾರು ದ್ವೇಷ ಮಾಡ್ತಾರೆ ಅವರಿಗೆ ಅಂತ ಇದು. ಆಮೇಲಿಂದ ವೈತಾನ್ ಅಜೀಘನತ್, ಅಥವಾ ಒಂದು ತಾನೇ ಶಿಕ್ಷೆ ಕೊಡ್ತಿದ್ದ, ಇಲ್ದಿದ್ರೆ ಅಜೀಘನತ್ ಅಂತ ಹೇಳಿದ್ರೆ, ಹಂತಿ ಅಂದರೆ ತಾನೇ ಶಿಕ್ಷೆ ಕೊಡ್ತಿದ್ದ, ಹಂತಿ ಕೊಂದು ಬಿಡ್ತಿದ್ದ, ಆ ನಾಲಿಗೆ ಸೀಳಿ ಹಾಕಿ ಬಿಡ್ತಿದ್ದ, ತಕ್ಕ ಶಾಸ್ತಿ ಮಾಡಿಬಿಡ್ತಿದ್ದ. ಅಥವಾ ಇದು ಅಜೀಘನತ್ ಅಂದರೆ ಮಾಡಿಸುತ್ತಿದ್ದ, ಒಂದು ಮಾಡ್ತಾ ಇದ್ದ, ಇಲ್ಲದಿದ್ದರೆ ಮಾಡಿಸುತ್ತಿದ್ದ, ಅಜೀಘನತ್. ಸೊ ಘನಂತಿ ಅಂತ ಹೇಳಿದರೆ ತಾನೇ ಮಾಡೋದು, ಇದು ಅಜೀಘನತ್ ಅಂದರೆ ಮಾಡಿಸ್ತಾ ಇದ್ದ. ನ ಸಂಶಯಂ ಕದಾಪ್ಯೇಷ. ನ ಸಂಶಯಂ ಅಂದರೆ ಸಂಶಯ ಭಗವಂತನ ಮೇಲೆ. ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಅದು ದೇವರಂತ ಇದಾರ ಇಲ್ಲ ಅಂತ ಗೊತ್ತಿಲ್ಲ ಅಂತ, ಮತ್ತು ಯಾಕೆ ದೇವಸ್ಥಾನಕ್ಕೆ ಹೋಗ್ತೀರಿ ಅಂದರೆ ಮನೆಯಲ್ಲೇ ಕೂತ್ಕೊಂಡ್ಬಿಡ್ಬೋದಲ್ಲ. ಅಂದರೆ ದೇವಸ್ಥಾನಕ್ಕೆ ಹೋಗೋದು, ಆಮೇಲೆ ಅಲ್ಲಿ ಸಿಕ್ಕಿದವ್ರ ಹತ್ರ ದೇವರು ಇದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ ಅಂತ ಈ ರೀತಿ ಸಂಶಯ ಪಡೋದು ತಪ್ಪಲ್ವಾ. ನ ಸಂಶಯಂ ಕದಾಪ್ಯೇಷ ಅಂದರೆ ಆ ಇನ್ನೊಬ್ಬರ ತಲೆನೂ ಹಾಳು ಮಾಡುವಂಥ ಆ ಕೆಲಸ ಮಾಡಬಾರ್ದಲ್ವ. ನ ಸಂಶಯಂ ಕದಾಪ್ಯೇಷ. ಇಂತಹ ಸಂಶಯ, ಭಗವಂತನ ಮೇಲೆ ಸಂಶಯ ಮಾಡಬಾರದು, ಭಗವಂತನ ಮೇಲೆ
ಸದಾ ವಿಶ್ವಾಸ ಇಡಬೇಕು. ಎಂಥ ಸಂದರ್ಭದಲ್ಲಿಯೂ ಕೂಡ ಭಗವಂತನ ಮೇಲೆ ವಿಶ್ವಾಸ ಇಡುವಂಥದ್ದು ಶುದ್ಧ ಭಾಗವತ ಧರ್ಮ. ಅಂತೇಳಿ ಇಲ್ಲ ನಾನು ದಿನಾ ಅಶ್ವತ್ಥ ಕಟ್ಟೆಗೆ ಸುತ್ತು ಬರ್ತಾ ಇದ್ದೆ, ನನಗಿವತ್ತು ಅದೊಂದು ಮುಳ್ಳು ಸರಿಯಾಗಿ ಇಟ್ಟುಬಿಡ್ತು ಅಂದರೆ ಹಾಗಾದರೆ ಅಶ್ವತ್ಥ ಮರಕ್ಕೆ ಸುತ್ತು ಬಂದು ಏನು ಪ್ರಯೋಜನ ಇಲ್ಲ ಅಂತ ಅರ್ಥ ಅಲ್ವಾ? ಸೊ ಅದಂತೇಳಿದ್ರೆ ನಾನು ಸಂಶಯ ಸುಮ್ಮನೆ ಬಂದಿದೆಯಾ ಅಂತ ತಿಳ್ಕೊಂಡು ಯಾರಾದರೂ ಈ ರೀತಿ ವಾದ ಮಾಡುವವರು ಇದ್ದಾರೆ. ಅಂತೇಳಿದರೆ ಅವರಿಗೆ ಗೊತ್ತಿಲ್ಲ, ನೀವು ಅಶ್ವತ್ಥ ಕಟ್ಟೆಗೆ ಸುತ್ತು ಬಂದದ್ರಿಂದ ನಿಮಗೆ ಮುಳ್ಳು ಮಾತ್ರ ಕಂತಿತು, ಇಲ್ಲದಿದ್ದರೆ ನಿಮಗೆ ಹೋಗ್ತಾ ಇರುವಾಗ ನೀವು ಎಲೆಕ್ಟ್ರಿಕ್ ಪೋಲಿಗೋ ಯಾವುದಕ್ಕಾದರೂ ಗುದ್ದಿ ನಿಮಗೆ ದೊಡ್ಡ ಆಘಾತ ಆಗುವಂಥದ್ದಿತ್ತು. ಭಗವಂತನ ನೀವು ಭಕ್ತಿ ಮಾಡಿದ ಕಾರಣ ದೊಡ್ಡ ಆಘಾತವು ಸಣ್ಣ ಒಂದು ಆಘಾತದಲ್ಲಿ ಬಂದು ಹೋಯಿತು. ಅಂತೇಳಿದರೆ ನಿಮಗೆ ಬರುವ ಬಪ್ಪದು ತಪ್ಪದು ಅಂತ ಒಂದು ನಮ್ಮ ಕುಂದಾಪುರ ಕನ್ನಡದಲ್ಲಿ ಅದೊಂದು ಹೇಳುವಂಥ ಒಂದು ಸೇಯಿಂಗ್, ಒಂದು ಗಾದೆ ಮಾತು. ಬಪ್ಪದು ತಪ್ಪದು ಅಂತ ಹೇಳಿದರೆ ಬರುವಂಥದ್ದು ತಪ್ಪಿ ಹೋಗುವುದಿಲ್ಲ, ಬಂದೇ ಬರ್ತದೆ ಅಂತ. ನಿಮ್ಮ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗೋದು ಅಂತ ಹೇಳಿದಾಗೆ. ಹಾಗಾದರೆ ಭಗವಂತನನ್ನು ನಾವು ಯಾಕೆ ಭಕ್ತಿ ಮಾಡುವಂಥದ್ದು ಅಂತ ಹೇಳಿದರೆ, ಭಗವಂತನ ಹತ್ರ ನಮಗೆ ಬರುವಂಥದ್ದನ್ನು ತಪ್ಪಿಸು ಅಂತ ಹೇಳಬಾರ್ದು, ನಮಗೋಸ್ಕರ ಏನನ್ನೂ ಕೇಳಬಾರ್ದು ಅಂತ, ಅದು ಸಹ ಭಾಗವತ ಧರ್ಮ. ಹಾಗಾದರೆ ಅಂದರೆ ಭಗವಂತನೇ ನಮ್ಮ ಮೇಲೆ ಯಾವಾಗ ಭಗವಂತನ ಹತ್ತಿರ ನಮ್ಮದು ಅಂತೇಳಿದರೆ ಒಂದು ಭಗವಂತನಿಗೆ ನಮ್ಮ ಯೋಚನೆ ಯಾವಾಗಾದರೂ ಆದರೆ ನಮ್ಮ ಭಕ್ತಿಯಿಂದ ನಮಗೆ ಬರುವಂಥದ್ದು ಈ ರೀತಿ ಬರ್ತದೆ. ಏನೆಂದರೆ ಕಷ್ಟ ಬರ್ತದೆ, ಬಂದದ್ದೇ ಗೊತ್ತಾಗದ ಹಾಗೆ ಬಂದು ಹೋಗ್ತದೆ. ಅಂತೇಳಿದರೆ ನಿಮಗೆ ಅಂದರೆ ನನಗೆ ದೊಡ್ಡ ಕಷ್ಟ ಬರುವುದಿತ್ತು, ಅದಿಷ್ಟು ಸಣ್ಣದ್ನಲ್ಲಿ ಬಂದು ಹೋಯಿತು. ಖಂಡಿತ ಹಾಗೇನೆ ಅದು. ಅಂದರೆ ಮುಳ್ಳು ಕಂತಿದೆ ಅಂತ ಭಗವಂತನನ್ನು ದ್ವೇಷ ಮಾಡುವುದಲ್ಲ, ಭಗವಂತನನ್ನು ಹೀಯಾಳಿಸುವುದಲ್ಲ, ಅಶ್ವತ್ಥ ಕಟ್ಟೆಗೆ ಸುತ್ತು ಬರುವುದೇ ವ್ಯರ್ಥ ಅಂತ ಹೇಳುವುದಲ್ಲ. ಸುತ್ತು ಬಂದದ್ದರಿಂದ ಭಗವಂತನ ನೀವು ಭಕ್ತಿ ಮಾಡಿದ್ದರಿಂದ ನಿಮಗೆ ಬರುವಂಥ ಕಷ್ಟ, ಆ ದೊಡ್ಡ ಕಷ್ಟ ಸಣ್ಣದ್ರಲ್ಲಿ ಬಂದು ಹೋಯಿತು ಅಂತ. ಸೊ ನ ಸಂಶಯಂ ಕದಾಪ್ಯೇಷ, ಭೀಮಸೇನ ದೇವರಿಗೆ ಯಾವತ್ತೂ ಭಗವಂತನ ಮೇಲೆ ಆ ಸಂಶಯ ಅನ್ನುವಂಥದ್ದು ಕದಾಪಿ ಏಷ ನ. ಧರ್ಮೇ ಜ್ಞಾನೇಪಿ ವಾಕರೋತ್. ಧರ್ಮೇ, ನೀವು ಒಳ್ಳೆ ಧರ್ಮದಲ್ಲಿ ಒಳ್ಳೆ ಆಚರಣೆಯಲ್ಲಿ ನೀವು ಇದ್ದಾಗ ಅಂತೇಳಿದರೆ ಭಗವದ್ಗೀತೆ ಏನು ಹೇಳ್ತದೆ? ನೀವು ನಿಮ್ಮ ವಿಹಿತ ಕರ್ಮ, ನಿಮಗೆ ಯಾವ ಕರ್ಮ ನೀವು ಮಾಡಬೇಕು, ಯಜ್ಞ ದಾನ ತಪ, ಇದು ಬ್ರಾಹ್ಮಣರಿಗೆ ಹೇಳಿಸಿದ್ದು ಅಂತ. ಬ್ರಾಹ್ಮಣರಿಗೆ ಯಾವ ಧರ್ಮ, ಕ್ಷತ್ರಿಯರಿಗೆ ಯಾವ ಧರ್ಮ, ವ್ಯಾಪಾರಿಗಳಿಗೆ ಯಾವ ಧರ್ಮ, ಶೂದ್ರರಿಗೆ ಯಾವ ಧರ್ಮ, ಎಲ್ಲ ಅಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದೆ. ಅಂತೇಳಿದರೆ ಯಾವ ಧರ್ಮವೇ ಇರಲಿ, ಏನಂತೇಳಿದರೆ ನಾವು ಆನೆಸ್ಟಾಗಿ ಅಂತೇಳಿದರೆ ಯಾವುದೇ ಭ್ರಷ್ಟತೆ ಇಲ್ಲದೆ ನಾವು ಎಲ್ಲರ ಒಳಿತಿಗಾಗಿ ಮಾಡುವಂಥದ್ದು. ಅಂದರೆ ನನ್ನ ಒಳಿತಿಗಾಗಿ ಇನ್ನೊಬ್ಬನ ತಲೆ ಒಡೆಯುವಂಥದ್ದು ಯಾವ ಧರ್ಮದಲ್ಲಿಯೂ ಹೇಳಲಿಲ್ಲ. ಅದು ನಿಷಿದ್ಧ ಕರ್ಮ, ನಿಷಿದ್ಧ ಧರ್ಮ ಅದು. ಅಂತೇಳಿದರೆ ನಮಗೆ ಸರಿಯಾದ ಜ್ಞಾನ ಇರಬೇಕು. ಆ ಜ್ಞಾನವನ್ನು ನಾವು ಸರಿಯಾದ ಜ್ಞಾನವನ್ನು ಪಡ್ಕೊಂಡಾಗ ಸರಿಯಾದ ಧರ್ಮ, ಸರಿಯಾದ ಆಚರಣೆ, ವಿಹಿತ ಧರ್ಮ, ಭಗವಂತನ ಪ್ರೀತಿಗೋಸ್ಕರ ಮಾಡುವಂಥದ್ದು, ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡುವಂಥದ್ದಲ್ಲ. ನಾವು ಅಹಂಕಾರ, ನಾನು ಮಾಡಿದೆ ಅನ್ನುವಂಥ ಅಹಂಕಾರದಿಂದ ಯಾವತ್ತು ನಾವು ಮಾಡುವುದಿಲ್ವೋ ಅದೇ ನಿಜವಾದ ಧರ್ಮ ಮತ್ತು ಜ್ಞಾನ. ಸೊ ನಿಜವಾದ ಧರ್ಮ ಮತ್ತು ಜ್ಞಾನದಲ್ಲಿ ನಾವು ಇದ್ದರೆ ನಮಗೆ ಸಂಶಯ ಇರಬಾರ್ದು. ಆ ರೀತಿಯಲ್ಲಿ ಒಳ್ಳೆ ಜ್ಞಾನದಿಂದ ದೇವರೊಬ್ಬನೇ, ಉಳಿದವರೆಲ್ಲ ಭಗವಂತನ ಪರಿವಾರ, ಇಂತಹ ಸರಿಯಾದ ಜ್ಞಾನ ಇರಬೇಕು. ಅಂತೇಳಿದರೆ ಇಲ್ಲ ಅದೇನೋ ಅದು ಭಗವದ್ಗೀತೆಯಲ್ಲಿ ಹೇಳಿದಾರಂತೆ. ಏನು ಹೇಳಿದ್ದಾರೆ? ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಷು ಕದಾಚನ. ಅಂದರೆ ಏನಂತೆ? ಅಂದರೆ ನಾವು ಫಲವನ್ನು ಇಚ್ಛಿಸಿ ಯಾವ ಕೆಲಸ ಮಾಡಬಾರ್ದಂತೆ. ಅಲ್ಲ, ಸರಿಯಾಗಿ ಹೇಳಿದಾರಲ್ಲ. ಏನು ಸರಿಯಾಗಿ ಹೇಳಿದ್ದಾರೆ ಅಂತೇಳಿದರೆ, ಈಗ ನಾನು ಓದುವುದು, ಹಾಗಾದರೆ ನನಗೆ ಮಾರ್ಕ್ ಬರಬೇಕಂತ ನಾನು ಓದೋದಲ್ವ, ಹಾಗಾದರೆ ಮಾರ್ಕ್ ಬರೋದು ಬೇಡ ಅಂತ ನನಗೆ ಓದಲಿಕ್ಕಾಗ್ತದ ಅಂತ ಈ ರೀತಿಯೆಲ್ಲ ಅಪಭ್ರಂಶವಾಗಿ ಮಾತಾಡುವವರಿದ್ದಾರೆ. ಅಂದರೆ ಸಂಶಯ ಅಂತೇಳಿದರೆ ಹೀಗೆ ಅಂತೇಳಿದರೆ, ನನಗೆ ಇಂಥದ್ದೇ ಕೆಲಸ ಸಿಗಬೇಕು
ಅಂದರೆ ಸಿಗಲಿಲ್ಲ ಅಂತ ಹೇಳಿದರೆ ಭಗವಂತನ ದ್ವೇಷ ಮಾಡಲಿಕ್ಕೆ ಶುರು ಮಾಡಿದರು. ಅಂತೇಳಿದರೆ ನೋಡಿ, ನನಗೆ ಇಷ್ಟು ಮಾರ್ಕ್ ಬಂದಿದೆ, ನಾನು ಇಷ್ಟು ಚೆನ್ನಾಗಿ ನನಗೆ ಗೊತ್ತಿದೆ, ನನ್ನ ಫ್ರೆಂಡ್ ಅವನಿಗೆ ಏನೂ ಗೊತ್ತಿಲ್ಲ, ಅವನಿಗೆ ಏನೂ ಓದಲಿಲ್ಲ, ನನಗೆ 18 ಲಕ್ಷದ ಕೆಲಸ ಸಿಕ್ಕಿದ್ದು, ಅವನಿಗೆ 36 ಲಕ್ಷದ ಕೆಲಸ ಸಿಕ್ಕಿದೆ ಅಂತೇಳಿದರೆ ಅವನಿಗೆ ಏನು ಸಿಗಬೇಕೋ ಅವನಿಗೆ ಸಿಕ್ಕಿದೆ, ನಿನಗೆ ಏನು ಸಿಗಬೇಕೋ ನಿನಗೆ ಸಿಕ್ಕಿದೆ. ಭಗವಂತ ಯಾರಿಗೂ ಯಾವುದೇ ರೀತಿಯ ಇದು ಮಾಡುವುದಿಲ್ಲ, ತಾರತಮ್ಯ ಮಾಡುವುದಿಲ್ಲ. ಅಲ್ಲ, ನನಗೆ ಮಾರ್ಕು ಜಾಸ್ತಿ ಸಿಕ್ಕಿದೆ, ಅವನಿಗೆ ಕಡಿಮೆ ಸಿಕ್ಕಿದೆ ಅಂತ ಹೇಳಿದರೆ ಹಾಗಾದರೆ ಮಾರ್ಕು ಸಿಕ್ಕಿದರೂ ನಿನಗೆ ಆ ಮಾರ್ಕಿಗೆ ಸರಿಯಾಗಿ ಜ್ಞಾನ, ಯಾವ ಪ್ರಸಂಗದಲ್ಲಿ ಆ ಜ್ಞಾನ ಬೇಕೋ ಆ ಜ್ಞಾನ ಇಲ್ಲ ಅಂತ ಕಾಣ್ತದೆ. ಮಾರ್ಕ್ ಸಿಕ್ಕಿದ ಕೂಡಲೇ ಜ್ಞಾನ ಇದೆ ಅಂತ ಅರ್ಥ ಅಲ್ಲ. ಇದು ಒಂದು. ಎರಡನೇದು, ಇವತ್ತು ನಿನಗೆ 18 ಲಕ್ಷದ ಕೆಲಸ ಸಿಕ್ಕಿರ್ಬೋದು, ನಾಳೆ ಇನ್ನೊಂದು 6 ತಿಂಗಳು ಹೋದ ಮೇಲೆ ನಿನಗೆ 18 ಇದ್ದದ್ದು 24 ಆಗಿರ್ಬೋದು, 9 ತಿಂಗಳು ಹೋಗುವಾಗ 18 ಇದ್ದದ್ದು 36 ಲಕ್ಷ ಆಗ್ಬೋದು. ಈಗ ನಿನಗೆ 18 ಲಕ್ಷ ಕೊಟ್ಟಿದ್ದಾರೆ, ಆದರೆ ನಿನ್ನ ಕೆಲಸ ನೋಡಿ ನಿನಗೆ 1 ವರ್ಷದೊಳಗೆ ನಿನಗೆ 36 ಲಕ್ಷ ಸಿಕ್ಕಿ, ಆಮೇಲಿಂದ ನಿನಗೆ ಬರುವಂಥ ಬಡ್ತಿಗಳು ಅವನಿಗಿಂತ ಜಾಸ್ತಿ ಬರಬಾರ್ದು ಅಂತ ಏನಿದೆ. ಅವನಿಗೆ ಈಗ 36 ಲಕ್ಷ ಕೊಟ್ಟಿದ್ದಾರೆ, ಅವನ ಕೆಲಸ ನೋಡಿಬಿಟ್ಟು ಅಯ್ಯೋ ಇವನಿಗೆ ಇಷ್ಟು ಸಂಬಳ ಕೊಡ್ತೀವಿ, ಇವನು ಕೆಲಸ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದರೆ 9 ತಿಂಗಳಲ್ಲೇ ಅವನನ್ನು ತೆಗೆದು ಹಾಕೋದಿಲ್ಲ ಅಂತ ಏನು ಗ್ಯಾರಂಟಿ ಅಂತೇಳಿದರೆ, ಈಗಲೇ ನೀನು ಇಷ್ಟೆಲ್ಲ ಯೋಚನೆ ಯಾಕೆ ಮಾಡ್ತೀಯ ಅಂತೇಳಿದರೆ, ಏನು ನಮಗೆ ಭಗವಂತ ಮಾಡ್ತಾನೋ, ಏನು ತಾರತಮ್ಯ ಇಲ್ಲದೆ ನಮಗೆ ಏನನ್ನು ಮಾಡಬೇಕೋ ಅದನ್ನೇ ಮಾಡ್ತಾನೆ. ನಮಗೆ ಏನು ಕಷ್ಟ ಬರ್ತದೋ, ನಮ್ಮ ಪ್ರಾರಬ್ಧ ಕರ್ಮದಲ್ಲಿ ಇದ್ದದ್ದಕ್ಕೆ ನಮಗೆ ಕಷ್ಟ ಬರುವುದು, ಇದೆಲ್ಲ ಸ್ಪಷ್ಟವಾಗಿರುವಂಥದ್ದೇ ಭಾಗವತ ಧರ್ಮ. ಸೊ ಧರ್ಮದಲ್ಲಿ ಆಗಲಿ ಜ್ಞಾನದ ವಿಷಯದಲ್ಲಿ ಆಗಲಿ ಭೀಮಸೇನ ಯಾವತ್ತೂ ಸಂಶಯ ಮಾಡಲಿಲ್ಲ. ನ ಸಂಶಯಂ ಕದಾಪಿ ಏಷ ಅಂದರೆ ಈ ಭೀಮಸೇನ ಧರ್ಮೇ ಜ್ಞಾನೇಪಿ, ಧರ್ಮದ ವಿಷಯದಲ್ಲಾಗಲಿ ಜ್ಞಾನದ ವಿಷಯದಲ್ಲಾಗಲಿ ಸಂಶಯ ಪಡಲಿಲ್ಲ. ನಾವು ಕೂಡ ಸಂಶಯ ಪಡಬಾರ್ದು. ನಾವು ಒಳ್ಳೆಯ ಕೆಲಸ ಮಾಡಿದರೆ ನಮಗೆ ಒಳ್ಳೆಯದೇ ಆಗ್ತದೆ. ಅಲ್ಲ, ನಾನು ಒಳ್ಳೆಯದೇ ಕೆಲಸ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಲ್ಲ, ಹೀಗೆ ಆಯ್ತಲ್ಲ ನನಗೆ ಅಂತ ಹೇಳಿದ್ರೆ, ಏನಪ್ಪ ಇದಕ್ಕಿಂತ ದೊಡ್ಡದು ಏನೋ ಆಗುವಂಥದ್ದಿತ್ತು, ಅದು ಇಷ್ಟರಲ್ಲೇ ಆಗಿದೆ ಅಂತ ಹೇಳಿದರೆ, ಈ ಜನ್ಮದಲ್ಲಿ ಮಾಡಲಿಲ್ಲ, ಹೋದ ಜನ್ಮದಲ್ಲಿ ಹಿಂದಿನ ಜನ್ಮಗಳಲ್ಲಿ ಜನ್ಮಾಂತರಗಳಲ್ಲಿ ನಾವು ಏನು ಮಾಡಿದ್ದೇವೋ, ಏನು ಪಡ್ಕೊಂಡು ಬಂದಿದ್ದೇವೋ ಅಂತ ನಮಗೆ ಗೊತ್ತಿದೆಯಾ? ಸೊ ಆದ್ದರಿಂದ ಏನಾಗುದಿದ್ರೂ ನಮ್ಮದೇ ಫೈಲ್ ನೋಡಿ ನಮಗೆ ಕೊಟ್ಟ ಶಿಕ್ಷೆ, ಇನ್ನೊಬ್ಬರ ಫೈಲನ್ನು ನೋಡಿ ನಮಗೆ ಶಿಕ್ಷೆ ಭಗವಂತ ಕೊಡೋದಿಲ್ಲ. ಈ ಲೌಕಿಕದಲ್ಲಿ ಆಗಿರ್ಬೋದು ಅಂತ ಹೇಳಿದರೆ, ಲೌಕಿಕದಲ್ಲಿ ಅಂದರೆ ನಾನು ತಪ್ಪು ಮಾಡಿದ್ದೀವ, ನನ್ನ ಮನಸ್ಸಿನಲ್ಲಿ ಅವ ತಪ್ಪು ಮಾಡಿದ್ದು ಅಂತ ಅಂದರೆ ಅವ ಬದುಕಿಕೊಂಡ, ನಾನು ಇವನಿಗೆ ಶಿಕ್ಷೆ ಕೊಟ್ಟು ಬಿಟ್ಟೆ. ಇದು ಲೌಕಿಕದಲ್ಲಿ ಆಗ್ತದೆ ತಾರತಮ್ಯ ಅಂತ ಹೇಳಿದರೆ, ಸರಿಯಾಗಿ ತಿಳ್ಕೊಳ್ಳದೆ ಎಷ್ಟೋ ತಪ್ಪುಗಳು ಲೌಕಿಕದಲ್ಲಿ ಆಗ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಒಂದು ವರ್ಡ್ ಇಟ್ಟು ಬಿಟ್ಟಿದ್ದೇವೆ. ಅಂದರೆ ತಪ್ಪು ತಿಳ್ಕೊಂಡ್ಬಿಟ್ಟೆ ರೀ ನಾನು, ಅಯ್ಯೋ ನಾನು ತಪ್ಪು ತಿಳ್ಕೊಂಡ್ಬಿಟ್ಟು ಅವನಿಗೆ ಸರಿಯಾಗಿ ಬೈದು ಕಳಿಸಿದೆ ರೀ, ಅಯ್ಯೋ ತಪ್ಪಾಯಿತು ಅಂತ ಹೇಳಿದರೆ ಅವ ತಪ್ಪಾಯಿತು ಅಂತ ಮತ್ತೆ ಹೇಳೋದೂ ಇಲ್ಲ, ಬೈದು ಕಳಿಸಿಬಿಟ್ಟಿದ್ದಾನೆ. ಇಂಥ ತಾರತಮ್ಯ ಲೌಕಿಕದಲ್ಲಿ ಆಗ್ತದೆ. ಭಗವಂತನ ಹತ್ರ ಇದು ಒಂದು ಯಾವತ್ತೂ ಆಗುವುದಿಲ್ಲ. ಅಂದರೆ ಭಗವಂತ ಅಂತ ಹೇಳಿದರೆ ಸರಿಯಾಗಿಯೇ ನಮಗೆ ನಮ್ಮ ತಪ್ಪಿಗೆ ಶಿಕ್ಷೆ ಕೊಡ್ತಾನೆ, ನಮಗೆ ಏನು ಸಿಗಬೇಕೋ ಅದನ್ನೇ ಕೊಡ್ತಾನೆ. ಸೊ ಭಗವಂತನಲ್ಲಿ ಸಂಶಯ ಪಡಬಾರ್ದು, ಅದು ಶುದ್ಧ ಭಾಗವತ ಧರ್ಮ, ಅದನ್ನೇ ಭೀಮಸೇನ ಪಾಲಿಸಿದ್ದಾನೆ ಅನ್ನುವಂಥದ್ದು. ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಇವರು ಪ್ರಭಂಜನಾಚಾರ್ಯರು ಅಂತ ಹೇಳಿದರೆ, ವಿಷ್ಣುವಿಗೆ ವಿರುದ್ಧವಾಗಿ ನಡೆದುಕೊಳ್ಳುವವರನ್ನು ತಾನು ಕೊಂದು ಬಿಡ್ತಿದ್ದ ಅಥವಾ ತಕ್ಕ ಶಾಸ್ತಿ ಮಾಡ್ತಿದ್ದ. ಪ್ರತೀಪಕಾರಿಣೋಹೋ, ಯಾರು ಪ್ರತೀಪಕಾರಿಣೋಹೋ, ಯಾರ ಪ್ರತೀಪಕಾರಿಣೋ ಅಂತ ಹೇಳಿದ್ರೆ ವಿಷ್ಣೋಹ ಪ್ರತೀಪಕಾರಿಣೋಹೋ, ಭಗವಂತನ ದ್ವೇಷ ಮಾಡುವವರು, ಭಗವಂತನ ವಿರುದ್ಧವಾಗಿ ನಡೆದುಕೊಳ್ಳುವವರನ್ನು ಏನು ಮಾಡ್ತಿದ್ದ, ಶಾಸ್ತಿ ಮಾಡಿಬಿಡ್ತಿದ್ದ. ಆಮೇಲೆ ವೈತಾನಜೀಗನತ್ ಅಥವಾ ಇನ್ನೊಬ್ಬರಿಂದ ಏನು ಮಾಡ್ತಿದ್ದ, ಅವರಿಗೆ ಶಾಸ್ತಿ ಮಾಡಿಸುತ್ತಿದ್ದ. ಧರ್ಮದಲ್ಲಿ ಆಗಲಿ ಜ್ಞಾನದಲ್ಲಿ ಆಗಲಿ, ಧರ್ಮೇ ಜ್ಞಾನೇಪಿ ವಾ ಅಂತೇಳಿದರೆ ಧರ್ಮೇ ವಾ ಜ್ಞಾನೇಪಿ ವಾ, ಧರ್ಮದಲ್ಲಿ ಆಗಲಿ ಜ್ಞಾನದಲ್ಲಿ ಆಗಲಿ ಅಂದರೆ ಸರಿಯಾದ ತಿಳುವಳಿಕೆ, ಸರಿಯಾದ ಏನು ನಮ್ಮ ಆಚರಣೆ ಇದ್ದಾಗ
ಭಗವಂತ ನಮಗೆ ಯಾವತ್ತೂ ತಾರತಮ್ಯ ಮಾಡುವುದಿಲ್ಲ ಅನ್ನುವಂಥ ಪೂರ್ಣ ವಿಶ್ವಾಸ ಇರಬೇಕು. ಭಗವಂತನನ್ನು ದ್ವೇಷ ಮಾಡುವಂಥ ಪ್ರಸಂಗವೇ ಇಲ್ಲ. ಸೊ ಅಂತಹ ಆ ಭಗವಂತನಿಗೆ, ಆ ಭೀಮಸೇನನಿಗೆ ಭಗವಂತನ ಮೇಲೆ ಯಾವತ್ತೂ ಸಂಶಯ ಇಲ್ಲ ಅನ್ನುವಂಥದ್ದು. ಸೊ ಆಮೇಲೆ ಹೇಳ್ತಾರೆ, ಶ್ರೀಹರಿಗೆ ವಿರುದ್ಧವಾಗಿ ನಡೆಯದಿದ್ದುದು ಮಾತ್ರವಲ್ಲ, ಶ್ರೀಹರಿಗೆ ವಿರುದ್ಧವಾಗಿ ನಡೆಯದಿದ್ದುದು ಮಾತ್ರವಲ್ಲ, ನಡೆಯದವರನ್ನು ತಾನು ಶಿಕ್ಷಿಸುತ್ತಿದ್ದ ಅಂತೇಳಿದರೆ ಸರಿದಾರಿಗೆ ತರುತ್ತಿದ್ದ. ಸೊ ಅರ್ಜುನಾದಿ ಇತರರಿಂದಲೂ ಶಿಕ್ಷಿಸುತ್ತಿದ್ದ ಅಂತೇಳಿದರೆ ಒಂದು ತಾನೇ ಶಾಸ್ತಿ ಮಾಡ್ತಿದ್ದ, ಇಲ್ಲದಿದ್ದರೆ ಉಳಿದವರ ಮುಖಾಂತರ ಅಂತೇಳಿದರೆ ಅರ್ಜುನಾದಿಗಳಿಂದ ಶಿಕ್ಷೆ ಕೊಡಿಸುತ್ತಿದ್ದ. ಇದಕ್ಕೆ ಸಭಾಪರ್ವದಲ್ಲಿ ಕರ್ಣನನ್ನು ಕೊಲ್ಲಿಸುವ ಪ್ರತಿಜ್ಞೆ. ಕರ್ಣ ಏನು ಹೇಳಿದ? ಆ ದುರ್ಯೋಧನ ಹೇಳಿದ ದುಶ್ಯಾಸನನಿಗೆ, ದ್ರೌಪದಿಯನ್ನು ಎಳ್ಕೊಂಡು ಬಾ ಅಂತ, ಅವಳು ನಮ್ಮ ದಾಸಿ, ಎಳ್ಕೊಂಡು ಬಾ ಅವಳನ್ನು ಅಂತ. ಸೊ ಎಳ್ಕೊಂಡು ಬಂದ ದುಶ್ಯಾಸನ, ಅವಳದು ಸೀರೆ ಬಿಚ್ಚು ಅಂತ. ಆಮೇಲೆ ಅದಕ್ಕಿಂತ ಮೊದಲು ಕರ್ಣ ಏನು ಹೇಳಿದ? ಎಳ್ಕೊಂಡು ಬಂದಿದೆಯಲ್ಲ ಅವಳು ದ್ರೌಪದಿ ಬಂದು ದುರ್ಯೋಧನನ ತೊಡೆ ಮೇಲೆ ಕೂತ್ಕೊಳ್ಳಿ ಅಂತ ಮಹಾ ತಪ್ಪು ಮಾಡಿದ ಕರ್ಣ ಅಂತ ಹೇಳಿದ್ರೆ ಏನು ಬಹಳ ಹೀಯಾಳಿಸಿ ಮಾತಾಡಿದ ದ್ರೌಪದಿ ಮೇಲೆ. ದ್ರೌಪದಿ ಅಂತ ಹೇಳಿದ್ರೆ ವೇದಾಭಿಮಾನಿಯವಳು, ಅವಳ 5 ಜನರಿಗೆ ಅವಳು ಹೆಂಡತಿ ಅಂತ ಹೇಳಿದ್ರೆ 5 ದೇವತೆಯ ರೂಪಗಳು ಅವಳಲ್ಲಿ ಇರುವಂಥ ದ್ರೌಪದಿ ಅಂದರೆ ಮಹಾಪತಿವ್ರತೆ. ಯಾವುದು? ಅಹಲ್ಯ ದ್ರೌಪದಿ ಸೀತಾ ಅಂತ ಬರ್ತದೆ. ಅಂದರೆ ಅಹಲ್ಯ ದ್ರೌಪದಿ ಸೀತಾ, ತಾರಾ ಮಾಂಡೋದರಿ ತಥಾ ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ದ್ರೌಪದಿಯನ್ನು ಕರ್ಣ ಬಂದು ದುರ್ಯೋಧನ ತೊಡೆಯಲ್ಲಿ ಬಂದು ಕೂತ್ಕೋ ಅಂತ ಹೇಳುವಂಥ ಇಂಥ ಹೀಯಾಳಿಸುವಂಥ ಮಾತು ಕೇಳಿ ಭೀಮಸೇನ ಏನು ಮಾಡಿದ? ಪ್ರತಿಜ್ಞೆ ಮಾಡಿದ, ಆ ಕರ್ಣನನ್ನು ಅವನು ಜೀವಂತ ಇರಲಿಕ್ಕೆ ಬಿಡುವುದಿಲ್ಲ, ಕರ್ಣನನ್ನು ಕೊಲ್ಲಿಸುವಂಥ ಪ್ರತಿಜ್ಞೆಯನ್ನು ಭೀಮ ದ್ರೌಪದಿಯರು ಮಾಡಿದ ಪ್ರಸಂಗವನ್ನು ಇಲ್ಲಿ ಉಲ್ಲೇಖಿಸಬಹುದು ಅಂತ ಹೇಳ್ತಾರೆ. ಸೊ ಭೀಮ ಮತ್ತು ದ್ರೌಪದಿ ಅಂತೇಳಿದರೆ ವಾಯುಪುತ್ರ ಭೀಮ ಅಂತೇಳಿ ವಾಯುದೇವರ ಅವತಾರ ಭೀಮ, ಹಾಗೆ ಭಾರತೀ ದೇವಿಯ ಅವತಾರ ದ್ರೌಪದಿ ಅನ್ನುವಂಥದ್ದು ನಮಗೆ ಗೊತ್ತಿರಲೇಬೇಕು. ಸೊ ಈ ರೀತಿ ಕರ್ಣ ಬಹಳ ಒಂದು ಕೆಟ್ಟದಾಗಿ ಮಾತಾಡಿದ ಅಂತೇಳಿದರೆ ಒಂದು ಮಹಾಪತಿವ್ರತೆಯನ್ನು ಈ ರೀತಿ ಮಾತಾಡುವಂಥದ್ದು ಏನಿದೆ ಅದು ಭಗವಂತನ ದ್ವೇಷ ಮಾಡಿದಾಗೆ. ಭಗವಂತನನ್ನು ದ್ವೇಷ ಮಾಡುವುದು ಭಗವದ್ ಭಕ್ತರನ್ನು, ದ್ರೌಪದಿ ಅಂದರೆ ಭಗವದ್ ಭಕ್ತರು. ಸೊ ಭಗವದ್ ಭಕ್ತರನ್ನು ದ್ವೇಷ ಮಾಡುವಂಥದ್ದು ಎರಡೂ ಅದು ಈಕ್ವಲ್. ಸೊ ಅಂಥವ್ರನ್ನು ಇಬ್ಬರಿಗೂ ಶಾಸ್ತಿ ಮಾಡ್ತಾ ಇದ್ದ ಭೀಮಸೇನ ಅನ್ನುವಂಥದ್ದು. ಧರ್ಮದಲ್ಲಿ ಜ್ಞಾನದಲ್ಲಿ ಯುಧಿಷ್ಠಿರಾದಿಗಳಿಗೆ ಒಮ್ಮೊಮ್ಮೆ ಸಂಶಯಪಟ್ಟಿದ್ದು ಕಂಡಿದೆ ಅಂತೇಳಿದರೆ ಭೀಮಸೇನನಿಗೆ ಧರ್ಮದ ವಿಷಯದಲ್ಲಾಗಲಿ ಜ್ಞಾನದ ವಿಷಯದಲ್ಲಾಗಲಿ ದೇವರು ತಾರತಮ್ಯ ಮಾಡುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಅಭಿಪ್ರಾಯ ಇದ್ದ ಕಾರಣ ಯಾವತ್ತೂ ಸಂಶಯ ಪಡಲಿಲ್ಲ ಅಂತ ಹೇಳುವಾಗ ನಮ್ಗೆ ಆಗ್ತದೆ, ಹಾಗಾದರೆ ಬಾಕಿದ್ದವರಿಗೆ ಸಂಶಯ ಬಂದಿದ ಅಂತ. ಸೊ ಹೇಳ್ತಾರೆ, ಧರ್ಮರಾಜ ದ್ಯೂತದಂತಹ ನಿಂದ್ಯ ಕಾರ್ಯದಲ್ಲಿಯೇ ತೊಡಗಿದವನು ಅಂತೇಳಿದ್ರೆ ಧರ್ಮರಾಜನಿಗೆ ಈ ಪಗಡೆ ಆಟ ಆಡುವಂಥದ್ದು ಒಂದು ಕೆಟ್ಟ ಒಂದು ಚಾಳಿ ಅವನಿಗೆ. ಅದಕ್ಕೋಸ್ಕರ ಅದು ಆ ದುರ್ಯೋಧನಾದಿಗಳು ಇವನನ್ನು ಹೊಂಡಕ್ಕೆ ಹಾಕಲಿಕ್ಕೆ ಅವರು ಕರೆದಿದ್ದಾರೆ ಅನ್ನುವಂಥದ್ದು ಅವನಿಗೆ ಒಂದು ಪ್ರಜ್ಞೆ ಇದ್ದರೂ ಹೋಗಿ 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 ಆ ಹೊಂಡಕ್ಕೆ ಬಿದ್ದ. ಗೊತ್ತಿದ್ದು ಬಿದ್ದ. ಅಂದರೆ ಪಗಡೆ ಆಟ ತನಗೆ ಆಟ ಆಡಲಿಕ್ಕೆ ಬರುವುದಿಲ್ಲ. ಆ ಶಕುನಿ ಮಹಾ ಮೋಸಗಾರ, ಅವರ ಕಡೆಯಿಂದ ಶಕುನಿಯೇ ಆಡ್ತಾನೆ, ನಿನ್ನನ್ನು ಸೋಲಿಸ್ತಾನೆ, ನಿನಗೆ ಅಧೋಗತಿಯನ್ನು ಕಳಿಸ್ತಾನೆ ಅಂತ ಗೊತ್ತಿದ್ದರೂ ಕೂಡ ಚಪಲ, ಅಂದರೆ ಅದು ಒಂಚೂರು ಆಡಬೇಕು ಅಂತ, ಅಂದರೆ ಅದು ಆಡಿದರೆ ನಿನಗೆ ಅಧೋಗತಿ ಆಗ್ತದೆ ಅಂತೇಳಿದರೆ ಅಯ್ಯೋ ಅಧೋಗತಿ ಕಾಣುವುದೇ ಇಲ್ಲ, ಆ ಚಪಲವೇ ಕಾಣುವುದು. ಈ ಚಪಲ ಅಂದರೆ ಹಾಗೆ, ಅಂದರೆ ಏನು ಅದರಲ್ಲಿ ಹೋಯಿತು ಎಲ್ಲ ಹೋಗ್ತದೆ ಅಂತ ಗೊತ್ತಿದ್ದರೂ ಕೂಡ ಹೋಗಿ ಬೀಳುವಂಥದ್ದು ಅದು ಚಪಲ. ಸೊ ಇಂಥ ಚಪಲ ಧರ್ಮರಾಜನಿಗಿದ್ದ ಕಾರಣ ಆವಾಗ ಯೋಚನೆ ಮಾಡ್ತಿದ್ದ, ಕೃಷ್ಣ ನೀನು ಬರಬೇಡ, ಈ ಪಗಡೆ ಆಟಕ್ಕೊಂದು ನೀನು ಬರಬೇಡ, ಯಾಕಂದರೆ ಈ ಪಗಡೆ ಆಟ ಅನ್ನುವಂಥದ್ದು ನಿಂದ್ಯ ಅಂತ ಹೇಳಿದರೆ ಇಸ್ಪೀಟ್ ಆಡೋದು ಅಂತ ಹೇಳೋದಿಲ್ವ, ಎಲ್ಲ ಕಳ್ಕೊಳ್ತಾರೆ ಅಂತ. ಸೊ ಎಲ್ಲ ಈಗ ಕುದುರೆ ಇದು ರೇಸ್ ಬೆಟ್ಟಿಂಗ್ ಇಂಥದ್ದೆಲ್ಲ ಎಲ್ಲ ಕಳ್ಕೊಳ್ತಾರೆ. ಸೊ ಕಳ್ಕೊಂಡು ಆಮೇಲೆ ಕಳ್ಳತನ ದರೋಡೆ ಮತ್ತೊಂದು ಇನ್ನೊಂದು ಬೇಡದ ಕೆಲಸ ಮಾಡುವಂಥದ್ದು ಯಾಕೆ ಮಾಡ್ತಾರೆ? ಈ ರೀತಿ ದುಡ್ಡು ಕಳ್ಕೊಂಡವರು ಮಾಡ್ತಾರೆ. ಆದ್ದರಿಂದ ನಿಂದ್ಯವಾದ ಕೆಲಸ ಈ ದ್ಯೂತ, ಪಗಡೆ, ಇಸ್ಪೀಟ್ ಆಡೋದು, ಹಾರ್ಸ್ ರೇಸ್ ಅಂದರೆ ಕುದುರೆ ಇದು, ಆಮೇಲೆ ಬೆಟ್ಟಿಂಗ್ ಇಂಥದ್ದೆಲ್ಲ ಯಾವತ್ತೂ ಮಾಡಬಾರ್ದು. ಅಂದರೆ ಯಾವತ್ತೂ ಮಾಡಬಾರದ ಕೆಲಸ ಧರ್ಮರಾಜ ಈ ಪಗಡೆ ಆಟ ಈ ಚಪಲತ್ವಕ್ಕೆ ಮಾಡ್ತಾ ಇರೋ ಕಾರಣ ಅವನ ಮನಸ್ಸಲ್ಲಿ ಹೇಳ್ತಿದ್ದ, ಕೃಷ್ಣ ನೀನು ಬರಬೇಡ,
ನನಗೊಂದು ಪಗಡೆ ಆಟ ಆಡಬೇಕು, ನೀನು ಬರಬೇಡ, ನೀನು ಬಂದರೆ ಬೇಡ ಅಂತ ಹೇಳ್ತೀಯಲ್ವ ಅಂತ ಹೇಳಿದ್ರೆ ನಿಂದ್ಯ ಕಾರ್ಯದಲ್ಲಿ ತೊಡಗಲಿಕ್ಕೆ ಆ ಚಪಲತೆಯ ಕಾರಣ. ಎಷ್ಟು ಆಸಕ್ತಿ ನೋಡಿ ಧರ್ಮರಾಜನಿಗೆ ಅಂತ ಹೇಳಿದರೆ, ಇದು ಭಗವಂತನ ಮೇಲೆ ಸಂಶಯ ಪಟ್ಟಾಗೆ. ನೀನು ಬರಬೇಡ ಭಗವಂತ, ನೀನು ಯಾವತ್ತೂ ನನ್ನ ಜೊತೆಗೆ ಇರುವಂಥ ಕೇಳುವ ಬದಲು ಧರ್ಮರಾಜನೇ ಅಂತಹ ಒಂದು ತಪ್ಪು ಮಾಡಿದ. ಇನ್ನು ಅರ್ಜುನ ಮಹಾಭಾಗವತ ಧರ್ಮವನ್ನು ಪಾಲಿಸಿದವನು. ಅವನು ಅಪರೋಕ್ಷ ಜ್ಞಾನಿ ಅಂತೇಳಿ ಸಾಮಾನ್ಯ ಅಲ್ಲ ಅರ್ಜುನ ಅಂತ ಹೇಳಿದರೆ ಭಗವಂತನ ಸಖ ಅಂದರೆ ಭಗವಂತ ಕೃಷ್ಣನ ಸ್ನೇಹಿತ ಅಂತ ಹೇಳಿದರೆ ಫಸ್ಟಿಗೆ ಹೇಳೋದು ನಾವು ಅರ್ಜುನನ ಹೆಸರನ್ನು. ಅಂಥ ಅರ್ಜುನನಿಂದಲೂ ಏನಾದರೂ ತಪ್ಪಾಯಿತಾ ಅಂತ ಕೇಳಿದರೆ ಹೌದು ಅಂತೇಳಿದರೆ, ಯಾವಾಗ ಕೌರವರ ಸೇನೆ ಪಾಂಡವರ ಸೇನೆ ಯುದ್ಧಕ್ಕೆ ರೆಡಿಯಾಯಿತು, ಇನ್ನು ಯುದ್ಧ ಬಿಟ್ಟು ಬೇರೆ ದಾರಿನೇ ಇಲ್ಲ, ಒಂದು ಸೂಜಿ ಮೊನೆ ಊರುವಷ್ಟು ಜಾಗ ಕೂಡ ಯಾವತ್ತೂ ಕೊಡುವುದಿಲ್ಲ ಅಂತ ಕೃಷ್ಣನನ್ನೇ ಭಗವಂತನನ್ನೇ ಕಟ್ಟಿ ಹಾಕಲಿಕ್ಕೆ ಅಂತ ಯಾವಾಗ ಆಜ್ಞೆ ಕೊಟ್ಟನೋ ದುರ್ಯೋಧನ ಅಂತೇಳಿದರೆ ಮತ್ತೆ ಇನ್ನು ಯುದ್ಧವೇ ಗತಿ, ಅಂದರೆ ಯುದ್ಧ ಬಿಟ್ಟು ಬೇರೆ ದಾರಿನೇ ಇಲ್ಲ ಅಂತಾದಾಗ ಸರಿ ಯುದ್ಧ ಅಂತ ಶುರುವಾಯಿತು. ಸೊ ಈ ಕಡೆಯಿಂದ ಪಾಂಡವರು ನಿಂತಿದ್ದಾರೆ, ಆ ಕಡೆಯಿಂದ ಕೌರವರು ನಿಂತಿದ್ದಾರೆ. ಆವಾಗ ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ಸಾರಥಿಯಾಗಿ ಬಂದಿದ್ದಾನೆ ಕೃಷ್ಣನಿಗೆ ಹೇಳ್ತಾನೆ ಅಂತ ಹೇಳಿದರೆ, ನೀನು ಅದನ್ನು ಮಧ್ಯಕ್ಕೆ ತೆಗೆದುಕೊಂಡು ಹೋಗು, ಸೇನೆಯೋ ಉಭಯೋರ್ ಮಧ್ಯೆ, ಅಂದರೆ ಎರಡು ಸೇನೆಗಳ ಮಧ್ಯೆ ರಥವನ್ನು ತೆಗೆದುಕೊಂಡು ಹೋಗು ಅಂತ ಕೃಷ್ಣನಿಗೆ ಹೇಳ್ತಾನೆ. ಹೋಗಿ ಯಾವಾಗ ನೋಡ್ತಾನೋ ಕೌರವ ಸೇನೆ, ನಾನು ಯಾರ ವಿರುದ್ಧ ಯುದ್ಧ ಮಾಡಬೇಕು? ಓ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ಇವರ ವಿರುದ್ಧ ನಾನು ಯುದ್ಧ ಮಾಡಬೇಕಾ? ನನಗೆ ಯುದ್ಧವೇ ಬೇಡ. ನನ್ನ ಗುರುಗಳನ್ನು, ನನ್ನ ಪಿತಾಮಹ ನನ್ನನ್ನು ತೊಟ್ಟಿಲಿಗೆ ಹಾಕಿ ತೂಗಿದ ಭೀಷ್ಮಾಚಾರ್ಯರನ್ನು, ಕೃಪಾಚಾರ್ಯರನ್ನು ಕೊಂದು ನನಗೆ ರಾಜಸಿಂಹಾಸನ ನನಗೆ ಬೇಕಾ? ಇವರ ರಕ್ತದ ಮೇಲೆ ನಾನು ಕೂತ್ಕೊಳ್ಬೇಕಾ ಅನ್ನುವಂಥದ್ದು. ಕೃಷ್ಣ ನಾನು ಯುದ್ಧವನ್ನೇ ಮಾಡುವುದಿಲ್ಲ ಅಂತ ಗಾಂಡೀವ ಕೆಳಗಿಟ್ಟು ಬಿಟ್ಟ. ಅಂದರೆ ಇಂತಹ ಮಹಾಜ್ಞಾನಿಯಾದ ಅರ್ಜುನ, ಅವನಿಗೆ ಗೊತ್ತಿಲ್ವಾ ಇದು ಯಾವುದು ಯುದ್ಧರಂಗದಲ್ಲಿ ಮಹಾಕ್ಷತ್ರಿಯ ಮಹಾಶ್ರೇಷ್ಠ ಬಿಲ್ಲುಗಾರನಾದ ಅರ್ಜುನನು ನಿಂತಿದ್ದಾನೆ. ಇವನ ಕರ್ತವ್ಯ ಏನಂತ ಹೇಳಿದ್ರೆ, ಯುದ್ಧರಂಗದಲ್ಲಿ ಕ್ಷತ್ರಿಯನ ಕರ್ತವ್ಯ ಯುದ್ಧ ಮಾಡುವುದು. ಇವನು ಹೇಳ್ತಾನೆ ನನಗೆ ಈ ಯುದ್ಧ ಬೇಡ, ನಾನು ವಾಪಸ್ ಹೋಗ್ತೇನೆ ಅಂತ. ಸೊ ಭೀಮಸೇನನ ಭಾಗವತ ಧರ್ಮ ಹೇಳುವಾಗ ಹೇಳಿದ್ದಾರೆ, ಯುದ್ಧದಲ್ಲಿ ಯಾವತ್ತೂ ಹಿಂತಿರುಗಲಿಲ್ಲ ಭೀಮಸೇನ. ಅರ್ಜುನ ಏನು ಮಾಡಿದ? ಗಾಂಡೀವವನ್ನು ಕೆಳಗೆ ಬಿಟ್ಟ. ಇದು ನನ್ನ ಕೈಯಿಂದ ಗಾಂಡೀವ ಜಾರ್ತಾ ಇದೆ, ನನಗೆ ಮೈಯೆಲ್ಲ ಬೆವತು ಹೋಗಿದೆ, ನನ್ನಿಂದ ಏನು ಮಾಡಲಿಕ್ಕೂ ಆಗ್ತಾ ಇಲ್ಲ, ಕೈಕಾಲು ನಡುಗುತ್ತಾ ಇದೆ, ನಾನು ಯುದ್ಧ ಮಾಡೋದಿಲ್ಲ. ನನಗೆ ಈ ಬಂಧುಗಳ ವಿರುದ್ಧ, ಯಾವನು ಬಂಧು? ಅಣ್ಣ ತಮ್ಮಂದಿರ ವಿರುದ್ಧ ನಾನು ಯುದ್ಧ ಮಾಡೋದಿಲ್ಲ. ಯಾವ ದುರ್ಯೋಧನ, ದುಶ್ಯಾಸನ, ನಿನ್ನ ಹೆಂಡತಿಯನ್ನು ಆ ರೀತಿ ದಳದರ ಎಳ್ಕೊಂಡೋಗಿ ಅವಮಾನ ಮಾಡಿದ್ದಾನೆ ದುಶ್ಯಾಸನ, ದುರ್ಯೋಧನ, ನಿನಗೆ ಸೂಜಿ ಮೊನೆ ಊರುವಷ್ಟು ಕೂಡ ಜಾಗ ಕೊಡುವುದಿಲ್ಲ ಅಂತ ಹೇಳಿದ ದುರ್ಯೋಧನ, ಅವರು ನಿಮ್ಮ ಅಣ್ಣ ತಮ್ಮಂದಿರ ಅಧರ್ಮಿಗಳು, ಪಾಪಿಷ್ಠರು, ಅವರ ವಿರುದ್ಧ ಯುದ್ಧ ಮಾಡಿ ಪಾಪಿಷ್ಠರನ್ನು ಈ ಭೂಮಿಯಿಂದ ಅಳಿಸುವಂಥದ್ದೇ ಕ್ಷತ್ರಿಯ ಧರ್ಮ. ಸೊ ಅದೆಲ್ಲ ಗೊತ್ತಿದ್ದರೂ ಕೂಡ ಅರ್ಜುನ ಏನು ಹೇಳಿದ? ನಾನು ಯುದ್ಧ ಮಾಡುವುದಿಲ್ಲ ಅಂತ. ಅಂದರೆ ಶುದ್ಧ ಭಾಗವತ ಧರ್ಮವನ್ನು ಪಾಲಿಸುವುದರಲ್ಲಿ ವಿಫಲನಾಗಿದ್ದಾನೆ ಅರ್ಜುನ. ಅಂದರೆ ಅವನಿಗೆ ಸಂಶಯ ಬಂದಿದೆ ಅಂತ ಅರ್ಥ. ಸಂಶಯ ಧರ್ಮದ ವಿಷಯದಲ್ಲಿ, ಜ್ಞಾನದ ವಿಷಯದಲ್ಲಿ ಅವನು ಸಂಶಯ ಪಟ್ಟ ಅರ್ಜುನ, ಅದಕ್ಕೋಸ್ಕರ ಆ ರೀತಿ ಆಯಿತು ಅನ್ನುವಂಥದ್ದು. ಸೊ ಅವರಿಬ್ಬರು ತಪ್ಪಿದ್ದಾರೆ, ಭೀಮಸೇನ ಯಾವತ್ತೂ ತಪ್ಪಲಿಲ್ಲ ಅಂತ ಹೇಳುವಾಗ ಹೇಳ್ತಾರೆ ಧರ್ಮರಾಜನೂ ತಪ್ಪಿದ್ದಾನೆ. ಅಂದರೆ ಧರ್ಮರಾಜಂದೇ ವಿಷಯ ಯಾಕೆ ಹೇಳಿದ್ರು ಅಂದರೆ, ಧರ್ಮರಾಜ ಅಂದರೆ ಧರ್ಮದ ಪ್ರತೀಕ, ಅವನೇ ತಪ್ಪಿದ. ಅರ್ಜುನ ಅಂತ ಹೇಳಿದರೆ ಮಹಾಜ್ಞಾನಿ, ಭಗವಂತನ ಸ್ನೇಹಿತ ಈ ರೀತಿ ತಪ್ಪಿದ ಅಂತ ಹೇಳಿದರೆ ಅಯ್ಯೋ, ಅಂದರೆ ಅದೇ ಭೀಮಸೇನ ಯಾವತ್ತೂ ತಪ್ಪಲಿಲ್ಲ ಅನ್ನುವಂಥದ್ದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಇಷ್ಟು ಹೇಳಿಬಿಟ್ಟು ಇವತ್ತಿನ ಇದನ್ನು ಇಲ್ಲಿಗೆ ನಿಲ್ಲಿಸಿಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.